ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ PU ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಇದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಸೊ ಅದರಲ್ಲಿ ಬರುವಂಥ 1 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 1 ಮಾರ್ಕು ಮತ್ತು 3 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾರೆ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಅದರಲ್ಲಿ 5 ಮಾರ್ಕ್ಸ್ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಬೇಸ್ಡ್ ಆನ್ ದ ಮಾಡೆಲ್ ಕ್ವಶನ್ ಪೇಪರ್. ಇವಾಗ ರೀಸೆಂಟ್ ಆಗಿದೆಯಲ್ಲ ಮಾಡೆಲ್ ಕ್ವಶನ್ ಪೇಪರ್, ಅದು ಬೇಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸ್ಟ್ರೆಂತ್ ಡಸ್ ನಾಟ್ ಕಮ್ ಫ್ರಮ್ ವಾಟ್ ಯು ಕ್ಯಾನ್ ಡೂ, ಇಟ್ ಕಮ್ಸ್ ಫ್ರಮ್ ಓವರ್ಕಮ್ಮಿಂಗ್ ದ ಥಿಂಗ್ಸ್ ಯು ಒನ್ಸ್ ಥಾಟ್ ಯು ಕುಡ್ ನಾಟ್ ಅಂತ. ಅಂದರೆ ನೀವು ಏನು ಮಾಡ್ಬೋದು ಅದರಿಂದ ಶಕ್ತಿ ಬರೋದಿಲ್ಲ. ಸೊ ಒಮ್ಮೆ ನಿಮ್ಗೆ ಏನು ಸಾಧ್ಯವಿಲ್ಲ ಎಂದು ಭಾವಿಸಿರ್ತಿರಲ್ಲ, ಆ ಒಂದು ವಿಷಯನ ಅಥವಾ ಆ ಒಂದು ಕೆಲಸವನ್ನು ನೀವು ಸಾಧಿಸೋದ್ರಿಂದ ಅದರಿಂದ ನಿಮಗೆ ಶಕ್ತಿ ಬರುತ್ತೆ ಅಂತ. ನೋಡಿ, ಯಾವುದೊಂಗೆ ನಿಮಗೆ ಬರೋದನ್ನು ಮಾಡೋದ್ರಲ್ಲಿ ಶಕ್ತಿ ಇರೋದಿಲ್ಲಂತೆ. ಯಾವುದನ್ನಾದರೂ ಬರೋದೇ ಇಲ್ಲ ಅಂತ ಅಂದ್ಕೊಂಡು ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ. ಯಾವುದು ಅಸಾಧ್ಯ ಅಂತ ಅಂದ್ಕೋಬಾರ್ದು. ಸೊ ಎಲ್ಲನೂ ನನಗೆ ಸಾಧ್ಯ, ನಾನು ಮಾಡ್ತೀನಿ ಅನ್ನೋ ಭರವಸೆ ನಮಗಿರಬೇಕು ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್, ಫಸ್ಟ್ ಚಾಪ್ಟರ್. ಸೊ ಇದರಲ್ಲಿ ಟೋಟಲ್ 9 ಮಾರ್ಕ್ಸ್ ಬರುತ್ತೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟು 9 ಮಾರ್ಕ್ಸ್ ಬರುತ್ತೆ. ಸೊ 9 ಮಾರ್ಕ್ಸ್ ಅಂದರೆ ಯಾವ ಥರ ಡಿವೈಡ್ ಆಗಿದೆ ಅಂದರೆ 1 ಮಾರ್ಕ್ಸಿಗೆ 1 ಕ್ವಶನ್, ಮತ್ತು 3 ಮಾರ್ಕಿಗೆ 1 ಕ್ವಶನ್, 5 ಮಾರ್ಕಿಗೆ 1 ಕ್ವಶನ್. ಸೊ ಟೋಟಲ್ ಹೌ ಮೆನಿ ಮಾರ್ಕ್ಸ್ ವಿಲ್ ಕಮ್ ಫ್ರಮ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಟೋಟಲ್ 9 ಮಾರ್ಕ್ಸ್. ಸೊ ನೋಡಿ, ಇಲ್ಲಿರೋ ಇವಾಗ ನಾನು ಕ್ವಶನ್ ಸಾಲ್ವ್ ಮಾಡ್ತಿದ್ದೇನೆ. ಇಷ್ಟು ಕ್ವಶನ್ ನೀವು ಮಾಡಿದ್ರೆ ಆರಾಮಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಎಲ್ಲನೂ ಮಾಡಬೇಕು, ಏನು ಕನ್ಫ್ಯೂಷನ್ ಬೇಡ. ಸೊ ಈ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ 9 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ, 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಇದೆ 5 ಮಾರ್ಕ್ಸ್ ಕ್ವಶನ್. ಏನಿದೆ, ಯಾವ ಥರ ಕೇಳ್ತಾನೆ ಅಂದರೆ, ಸ್ಟೇಟ್ ವೆದರ್ ದ ಫಂಕ್ಷನ್ಸ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ f of x is equal to 3 minus 4x ಅಂತ ಇದೆ. ಈಸ್ 1 ಆನ್ ಟು ಆರ್ ಬೈಸೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ, ಫಂಕ್ಷನ್ ಎಲ್ಲಿಂದ ಎಲ್ಲಿವರೆಗಿದೆ, ಫ್ರಮ್ ಆರ್ ಟು ಆರ್. ಆರ್ ಇನ್ ದ ಸೆನ್ಸ್ ರಿಯಲ್ ನಂಬರ್. ಸೊ ಫಂಕ್ಷನ್ ಆರ್ ಟು ಆರ್, ಇಟ್ ಮೀನ್ಸ್ ರಿಯಲ್ ಟು ರಿಯಲ್ ಅಂತ ಹೇಳ್ತಿದ್ದಾನೆ. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಇಲ್ಲಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 minus 4x ಅಂತ. ಸೊ ಇದು ಕೊಟ್ಟಿರೋ ಫಂಕ್ಷನ್. ಸೊ ಈ ಫಂಕ್ಷನ್ನು 1 ಮತ್ತು ಆನ್ ಟು ಆಗುತ್ತಾ ಇಲ್ವಾ ಚೆಕ್ ಮಾಡೋಕೆ ಹೇಳ್ತಿದ್ದಾನೆ, ಶೋ ಮಾಡೋಕೆ ಹೇಳ್ತಿಲ್ಲ, ಬರೀ ಚೆಕ್ ಮಾಡೋಕೆ ಹೇಳ್ತಿಲ್ಲ. ಸೊ 1 ಅಂದರೆ ಏನು ಗೊತ್ತು ನಮಗೆ. 1 ಏನಿರುತ್ತೆ ಇಲ್ಲಿ ನೋಡಿ, ಪಕ್ಕದಲ್ಲಿ ಬರೀತೀನಿ. 1 ಅಂತಂದರೆ ಇವಾಗ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಫಂಕ್ಷನ್ ಇದ್ದಾಗ, ಸೊ ಇಟ್ ಇಂಪ್ಲೈಸ್ ಏನಾಗಿರಬೇಕು, x1 ಈಸ್ ಈಕ್ವಲ್ ಟು x2 ಅಂತ ಬರಬೇಕು. ಆವಾಗ ಏನಾಗುತ್ತೆ, ಇದು 1 ಆಗುತ್ತೆ. ದೇರ್ ಫೋರ್ ಇಟ್ ಈಸ್ 1. ಸೊ ಅದೇ ಆನ್ ಟು ಅಂತಂದಾಗ ಏನಾಗುತ್ತೆ, ಆನ್ ಟು ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ತೊಗೊತೀವಿ. ಸೊ ಅಲ್ಲಿ ವೈ ಫಂಕ್ಷನ್ ಇರುತ್ತೆ, ಇಲ್ಲಿ ಇರುತ್ತಲ್ಲ ಇವಾಗ, 3 minus 4x ಅಂತ ತೊಗೊತೀವಿ. ಸೊ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎ ಇರುತ್ತೆ, ಲೈಕ್ ಇಲ್ಲಿ ರಿಯಲ್ ನಂಬರ್ ಇದೆ. ಸೊ ಜನರಲಿ ನಾವು A to B ಅಂತ ತೊಗೊಂಡಿರ್ತೀವಿ ಇಲ್ಲಿ ಫಂಕ್ಷನ್ನು. ಸೊ ಎಫ್ ಫ್ರಮ್ A to B ತೊಗೊಂಡಾಗ ಇಲ್ಲೇನಾಗಿರುತ್ತೆ, x1, x2 ಬಿಲಾಂಗ್ಸ್ ಟು ಸೆಟ್ ಎ ಆಗಿರುತ್ತೆ. ಅದೇ ಥರ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ, ವೈ ಬಿಲಾಂಗ್ಸ್ ಟು ಸೆಟ್ ಬಿ ಅಂತ ಇರುತ್ತೆ. ಸೊ ಇವಾಗ ಇದು ಸ್ಯಾಟಿಸ್ಫೈ ಆದರೆ ಏನಾಗುತ್ತೆ ನಮಗೆ, ಆನ್ ಟು ಫಂಕ್ಷನ್ ಆಗಿರುತ್ತೆ. ಸೊ ಇದು ಬೇಸ್ ಮೇಲೆ ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿರೋದು ಫಂಕ್ಷನ್, ಈ ಫಂಕ್ಷನನ್ನು ಯೂಸ್ ಮಾಡಿಬಿಟ್ಟು ಚೆಕ್ ಮಾಡಬೇಕು. ಫಸ್ಟ್ ಏನು ತಗೋಬೇಕು, ಎಫ್ ಆಫ್ x1 ಏನಾಗುತ್ತೆ 3 minus 4x1. ಅದೇ ಥರ ಎಫ್ ಆಫ್ x2 ತಗೊಂಡಾಗ 3 minus 4x2. ಸೊ ಇಲ್ಲಿ ನೋಡಿ, ಎಫ್ ಆಫ್ x1 is equal to f of x2. ಸೊ ಎಫ್ ಆಫ್ x1 ಏನಿದೆ 3 minus 4x1 is equal to f of x2 ಏನಿದೆ 3 minus 4x2. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿರೋಂಥ ಕ್ವಶನ್ ನೋಡಿ. ಇವಾಗ ರೀಸೆಂಟ್ ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಅದ್ರಲ್ಲಿ ಬಂದಿರೋಂಥ ಕ್ವಶನ್ ಇದು. ಇವಾಗ ನೋಡಿ 3 ಕ್ಯಾನ್ಸಲ್ ಆಗುತ್ತೆ. ಏನಂದರೆ ಈ 3 ನಾವು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಆಗುತ್ತಲ್ಲ. ಸೊ ಡೈರೆಕ್ಟು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಈ ಕಡೆ ಕಳಿಸ್ಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದು. ಬಿಕಾಸ್ ಸೇಮ್ ಸೈನ್ ಇದೆ, ಲೆಫ್ಟ್ ಸೈಡು ಪ್ಲಸ್ ಇದೆ, ರೈಟ್ ಸೈಡ್ ಪ್ಲಸ್ ಇದೆ. ಇನ್ ಕೇಸ್ ಈ 3 ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ, ಈ 3 ಈ ಕಡೆ ತೊಗೊಂಡ್ರೆ ಮೈನಸ್. ಸೊ ಡೈರೆಕ್ಟ್ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ರಿಮೈನಿಂಗ್ ಏನಾಗುತ್ತೆ, minus 4x1 ಈಸ್ ಈಕ್ವಲ್ ಟು minus 4x2. ಇವಾಗ ಈ ಕಡೆನೂ -4 ಇದೆ, ಈ ಕಡೆ -4 ನೋಡಿ. ಇಲ್ಲಿ ಕೇಸ್ ಇದನ್ನು -4 ಈ ಕಡೆ ತೊಗೊಂಡ್ರೆ ಡಿವಿಷನ್ ಆಗುತ್ತೆ. ಬಿಕಾಸ್ ಇಲ್ಲಿ ಎರಡು ಸೈಡು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ, ಎರಡು ನ್ಯೂಮರೇಟ್ರಲ್ಲಿ ಇರೋದ್ರಿಂದ ಒಂದನ್ನು ಈ ಕಡೆ ಕಳಿಸ್ಕೊಂಡ್ರೆ ಡಿನಾಮಿನೇಟರ್. ಸೊ ಅವಾಗ ನಮಗೆ ಡಿವಿಷನ್ ಆಗಿಬಿಟ್ಟು ಕ್ಯಾನ್ಸಲ್ ಆಗುತ್ತೆ.
ಸೊ ಡೈರೆಕ್ಟ್ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಏನು ಬಂತು ನಮಗೆ x1 ಈಸ್ ಈಕ್ವಲ್ ಟು x2. ಎಸ್, ಸೊ ನಮಗೇನಿತ್ತು 1 ಫಂಕ್ಷನ್ ಅಂದರೆ x1 ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ತೊಗೊಂಡಾಗ x1 ಈಸ್ ಈಕ್ವಲ್ ಟು x2 ಬಂದರೆ ಆ ಫಂಕ್ಷನ್ ಏನಾಗಿರುತ್ತೆ ನಮಗೆ, ದೇರ್ ಫೋರ್ ಇಟ್ ಈಸ್ ಏನಾಗಿರುತ್ತೆ 1 ಫಂಕ್ಷನ್. 1 ಫಂಕ್ಷನ್. ಸೊ ಅದೇ ಥರ ಆನ್ ಟು ಅಂತಂದಾಗ ಆನ್ ಟು ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ ವೈ ಈಸ್ ಈಕ್ವಲ್ ಟು 3 - 4x. ಸೊ ಇಲ್ಲಿ ಎಕ್ಸ್ ಸಪ್ರೇಟ್ ಮಾಡಬೇಕು. ವೈ 3 ಈ ಕಡೆ ತಗೊಂಡ್ರೆ -3 ಈಸ್ ಈಕ್ವಲ್ ಟು -4x. ಸೊ ಇವಾಗ -4 ಈ ಕಡೆ ತಗೊಂಡ್ರೆ ಏನಾಗುತ್ತೆ, ವೈ -3 ಡಿವೈಡೆಡ್ ಬೈ -4 ಈಸ್ ಈಕ್ವಲ್ ಟು ಎಕ್ಸ್. ಸೊ ಮೈನಸ್ ಕಾಮನ್ ತೊಗೊಂಡಾಗ ನ್ಯೂಮರೇಟರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ ನಮಗೆ 3 - y ಡಿವೈಡೆಡ್ ಬೈ -4. ನೋಡಿ ಇಲ್ಲಿ ನ್ಯೂಮರೇಟರ್ ಮೈನಸ್ ಕಾಮನ್ ತೊಗೊಂಡಿದ್ರೆ ಆವಾಗ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ಇವಾಗ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಇಲ್ಲಿ ನೋಡಿ ದಿಸ್ ಇಸ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್. ಇವಾಗ ನಾವು ಯಾವುದಾದ್ರೂ ಫಾರ್ ಎಕ್ಸಾಂಪಲ್ y ವ್ಯಾಲ್ಯೂ 1 ಅಂತ ತಗೊಂಡಾಗ ನೋಡಿ ಏನಾಗುತ್ತೆ 3 - 1 ಎಕ್ಸಾಂಪಲ್ y ವ್ಯಾಲ್ಯೂ 1 ಅಂತ ತಗೊಂಡಾಗ 3 - 1 ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 3 - 1 ಡಿವೈಡೆಡ್ ಬೈ 4. ಎಕ್ಸ್ ಈಸ್ ಈಕ್ವಲ್ ಟು 2/4 ಅಂತಂದರೆ 2 1s 2 2s. ಸೊ 1/2 ಬರುತ್ತೆ ಆನ್ಸರ್. ಸೊ ರ್ಯಾಷನಲ್ ನಂಬರ್ ಈವನ್ ರಿಯಲಲ್ಲಿ ರ್ಯಾಷನಲ್ ಕೂಡ ಬರುತ್ತೆ. ಸೊ ಏನಾಯ್ತು ಇವಾಗ ಇದು ಬಿಲಾಂಗ್ಸ್ ಟು ಆರ್ ಇದ್ದಾಗ ಏನಾಗುತ್ತೆ, ದೇರ್ ಫೋರ್ ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ ನೋಡಿ ಅವನು ಏನು ಕೇಳಿದ್ದ 1 ಮತ್ತು ಆನ್ ಟು ಆಗುತ್ತಾ ಇಲ್ವಾ, ಅಥವಾ ಬೈಸೆಕ್ಟಿವ್ ಅಂತ ಕೊಟ್ಟಿದ್ದಾನೆ. ಬೈಸೆಕ್ಟಿವ್ ಇನ್ ದ ಸೆನ್ಸ್ ಏನಾಗಿರುತ್ತೆ ನೋಡಿ ಇಲ್ಲಿ ಬ್ರಾಕೆಟಲ್ಲಿ ಬರೀತೀನಿ. ಬೈಸೆಕ್ಟಿವ್ ಅಂತಂದರೆ ಬೋತ್ ಬೈಸೆಕ್ಟಿವ್ ಫಂಕ್ಷನ್ ಅಂತಂದರೆ ಬೋತ್ 1 ಮತ್ತು ಆನ್ ಟು ಎರಡು ಇದ್ದಾಗ 1 ಫಂಕ್ಷನ್ ಆ್ಯಂಡ್ ಆನ್ ಟು. ಸೊ ಅಲ್ಟರ್ನೇಟ್ ನೇಮು 1 ಇನ್ನು ಆನ್ ಟು ಬರೆಯೋದಕ್ಕಿಂತ ಡೈರೆಕ್ಟಾಗಿ ಬೈಸೆಕ್ಟಿವ್ ಅಂತ ತೊಗೊಂಡ್ರೂ ಕೂಡ ಸೇಮೇ ಆಗುತ್ತೆ. ಸೊ ಅವನೇನು ಕೇಳಿದ ಕ್ವಶನಲ್ಲಿ ಇಲ್ಲಿ ನೋಡಿ ಏನಿದೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ given given by f of x is equal to 3 - 4x is 1 on to r ಅಂತ ಕೊಟ್ಟಿದ್ದಾನೆ. ಓ ಆರ್ ಬೈಸೆಕ್ಟಿವ್ ಅಂತ. ಸೊ ಎರಡು ಒಂದೇ 1 ಮತ್ತು ಆನ್ ಟು ಎರಡು ಸ್ಯಾಟಿಸ್ಫೈ ಆದರೆ ನಾವು ಅದನ್ನು ಬೈಸೆಕ್ಟಿವ್ ಅಂತ ಕೂಡ ಹೇಳ್ತೀವಿ. ಸೊ ಇವಾಗ ಕೊಟ್ಟಿರೋ ಫಂಕ್ಷನ್ ಏನಿತ್ತು ನಮಗೆ ಎಫ್ ಫ್ರಮ್ ಆರ್ ಟು ಆರ್. ಸೊ ಎಫ್ ಆಫ್ ಎಕ್ಸ್ ಏನಾಗಿತ್ತು 3 - 4x ಅಂತ. ಸೊ 1 ಅಂತಂದರೆ ಎಫ್ ಆಫ್ x1 ಎಫ್ ಆಫ್ x2 ತೊಗೊಂಡ್ಬಿಟ್ಟು ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಪುಟ್ ಮಾಡಿದಾಗ x1 ಈಸ್ ಈಕ್ವಲ್ ಟು x2 ಬರುತ್ತಲ್ಲ, ಅದಕ್ಕೆ ಏನಾಗುತ್ತೆ ಅವಾಗ ನಮಗೆ ಇದು 1 ಫಂಕ್ಷನ್. ಸೊ ನೋಡಿ x1 ಈಸ್ ಈಕ್ವಲ್ ಟು x2 ಬಂದರೆ ಅದು 1 ಆಯಿತು. ಅದೇ ಥರ ಆನ್ ಟು ಅಂತಂದಾಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ತೊಗೊಬೇಕು. ಸೊ ವೈ ಎಫ್ ಆಫ್ ಎಕ್ಸ್ ಏನಿದೆ ಫಂಕ್ಷನ್ ನೋಡಿ ಇಲ್ಲಿ 3 - 4x. ಸೊ ನೋಡಿ ವೈ ಈಸ್ ಈಕ್ವಲ್ ಟು 3 - 4x. ಸೊ ಇಲ್ಲಿ 1/1 ಈ ಕಡೆ ತೊಗೊಂಬಿಟ್ಟು ಎಕ್ಸ್ ಸಪ್ರೇಟ್ ಮಾಡಬೇಕು. ಸೊ 3 ಈ ಕಡೆ ತೊಗೊಂಡಾಗ -3 -4x ಆ್ಯಸ್ ಇಟ್ ಈಸ್. ಇವಾಗ -4 ಕೂಡ ಈ ಕಡೆ ತಗೊಂಡಾಗ y -3 ಡಿವೈಡೆಡ್ ಬೈ -4 ಬಿಕಾಸ್ ಮಲ್ಟಿಪ್ಲಿಕೇಶನ್ ಇದೆ. ಇಲ್ಲಿ ಅಡಿಷನ್ ಇತ್ತು ಸಬ್ಸ್ಟ್ರಾಕ್ಷನ್ ಆಯಿತು, ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಡಿವಿಷನ್ ಆಯಿತು. ಸೊ ಇವಾಗ ನ್ಯೂಮರೇಟ್ರಲ್ಲಿ ಕಾಮನ್ ತಗೊಂಡಾಗ ಮೈನಸ್ ರಿಮೂವ್ ಮಾಡಬೇಕು ನಾವು, ಈಸಿ ಆಗುತ್ತಲ್ಲ ನಮಗೆ. ಸೊ ಅವಾಗ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ದಿಸ್ ಇಸ್ ಬಿಲಾಂಗ್ಸ್ ಟು ಆರ್. ನೋಡಿ ಯಾವುದೇ ನಂಬರ್ ತೊಗೊಂಡ್ರೆ ಏನಾಗುತ್ತೆ, ಇದು ಈವನ್ 0 ತೊಗೊಂಡ್ರು ಕೂಡ ರ್ಯಾಷನಲ್ ನಂಬರ್ ಬರುತ್ತೆ. ಸೊ ರ್ಯಾಷನಲ್ ಕಮ್ಸ್ ಇನ್ ದ ರಿಯಲ್. ಸೊ ಇಟ್ ಈಸ್ ಅ ಆನ್ ಟು ಫಂಕ್ಷನ್ ಬಿಲಾಂಗ್ಸ್ ಟು ಆರ್ ಆಗಿರೋದ್ರಿಂದ. ಸೊ ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ 1 ಮತ್ತು ಆನ್ ಟು ಆಗಿರೋದ್ರಿಂದ ಈಸ್ ಅ ಬೈಸೆಕ್ಟಿವ್ ಫಂಕ್ಷನ್ ಆಲ್ಸೋ. ಸೊ ನೋಡಿ ಕ್ವಶನ್ ಏನು ಕೇಳಿದ್ದ, ಬೈಸೆಕ್ಟಿವ್ ಆಗುತ್ತೆ ಇಲ್ವಾ ಚೆಕ್ ಮಾಡೋಕ್ಕೆ ಹೇಳಿದ್ದ. ಸೊ ಎಸ್ ಆಗುತ್ತೆ. ನಿಮ್ಮ ಮೇನ್ ಏನು ಗೊತ್ತಾ, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸಲ್ಲಿ 1 ಮತ್ತು ಆನ್ ಟು ಇವೆರಡನ್ನೂ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ನೀವು ಯಾವುದೇ ಫಂಕ್ಷನ್ ಚೇಂಜ್ ಮಾಡಿದ್ರೂ ನೀವು ಸಾಲ್ವ್ ಮಾಡ್ಬೋದು. ಮುಂಚೆ ಎಲ್ಲ ಹೆಂಗಿತ್ತು, ಫಸ್ಟ್ ಆ್ಯಸ್ ಇಟ್ ಈಸ್ ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತಲ್ಲ ಅದೇ ಕೊಡ್ತಿದ್ದ. ಬಟ್ ಈ ಫಂಕ್ಷನ್ ಲಿಟಲ್ ಬಿಟ್ ಚೇಂಜ್ ಮಾಡ್ತಿದ್ದಾನೆ, ಅದಕ್ಕೆ ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದು ಫಸ್ಟ್ ಕ್ವಶನ್. ಅದೇ ಥರ ಸೆಕೆಂಡ್ ಕ್ವಶನ್ ನೋಡೋಣ ಏನಿದೆ. ಇಲ್ಲಿದೆ ನೋಡಿ ಸೆಕೆಂಡ್ ಕ್ವಶನ್ ಏನಿದೆ, ಕನ್ಸಿಡರ್ ಫಂಕ್ಷನ್ ಎಫ್ ಫ್ರಾಮ್ ಎ ಟು ಬಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸೆಟ್ ಏನಿದೆ ಎ ಇಂದ ಬಿಗೆ ಇದೆ, ಸೆಟ್ ಎ ಸೆಟ್ ಬಿ ಅಂತ ಇದೆ.
ಸೊ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x minus 2 divided by x minus 3 is 1 1 and on to justify your answer ಅಂತ ಕೇಳ್ತಿದ್ದಾನೆ. ಅಂದರೆ ಆಗುತ್ತಾ ಇಲ್ಲ ಇಲ್ಲೇನೂ ಕೂಡ ವಿ ಹ್ಯಾವ್ ಟು ಚೆಕ್ ಇಟ್ ಅಂತ. ಇಲ್ಲಿ ನೋಡಿ ಒಂದು ನಿಮಿಷ, ಇದು ಜಸ್ಟಿಫೈ ಯುವರ್ ಆನ್ಸರ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಾವು ವ್ಯಾಲ್ಯೂವನ್ನು ಪುಟ್ ಮಾಡ್ಬೋದು. ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ 3 ಮೈನಸ್ ವೈ ಡಿವೈಡೆಡ್ ಬೈ 4 ಅಂತ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿತ್ತು ನಮಗೆ 3 ಮೈನಸ್ 4x ಇತ್ತಲ್ಲ, ಸೊ 3 ಮೈನಸ್ 4 ಇಂಟು ಎಕ್ಸ್ ಪ್ಲೇಸಲ್ಲಿ 3 ಮೈನಸ್ ವೈ ಡಿವೈಡೆಡ್ ಬೈ 4 ಅಂತ. ಸೊ 4 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಏನು ರಿಮೈನಿಂಗ್ ಆಗುತ್ತೆ 3 ಮೈನಸ್ 3 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ವೈ. ಸೊ 3 3 ಕ್ಯಾನ್ಸಲ್ ಆಗಿಬಿಟ್ಟು ವೈ. ಜಸ್ಟಿಫೈ ಯುವರ್ ಆನ್ಸರ್ ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಬರುತ್ತೆ. ಸೊ ಇದು ಜಸ್ಟಿಫಿಕೇಷನ್, ಈ ಥರನೂ ಮಾಡ್ಬೋದು ಜಸ್ಟಿಫೈ ಅಂತ ಕೇಳಿದರೆ. ಸೊ ಇವಾಗ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ ಆಲ್ರೆಡಿ ಓದಿದ್ವಿ, ಇದು ಫಂಕ್ಷನ್ ಎ ಟು ಬಿ ಇದೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಇದೆ. ಸೊ ಇಲ್ಲಿ ಫಂಕ್ಷನ್ ಫ್ರಾಮ್ ಎ ಟು ಬಿ, ಸೆಟ್ ಎ ಟು ಸೆಟ್ ಬಿ ಅಂತ ಇದೆ. ಸೊ ಇಲ್ಲಿ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ. ಸೊ ಇದು ಕೊಟ್ಟಿರೋ ಫಂಕ್ಷನ್. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕಿಲ್ಲಿ 1 1 ಮತ್ತು ಆನ್ ಟು, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾನೆ. ಸೊ 1 1 ಏನಿದೆ ನಮಗೆ ಆಲ್ರೆಡಿ 1 1 ಫಂಕ್ಷನ್ ಅಂದರೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಬರಬೇಕು, ಆವಾಗ 1 1 ಆಗುತ್ತೆ ಫಂಕ್ಷನ್. ಸೊ ಅದೇ ಥರ ಆನ್ ಟು ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಇದ್ದಾಗ ಏನಾಗುತ್ತೆ ನಮಗೆ ಆನ್ ಟು ಫಂಕ್ಷನ್ ಸ್ಯಾಟಿಸ್ಫೈ ಆಗುತ್ತೆ ಅಲ್ಲಿ ಕಂಡೀಷನ್ನು. ಸೊ ಅದು ಬೇಸ್ ಮೇಲೆ ಇಲ್ಲಿ ಅಂದರೆ ವೈ ವ್ಯಾಲ್ಯೂ ಇಲ್ಲಿ ಸೆಟ್ ಎ ಟು ಬಿ ಅಂತ ಕೊಟ್ಟಿದ್ದಾನಲ್ಲ, ಸೊ ಎಕ್ಸ್ ಬಿಲಾಂಗ್ಸ್ ಟು ವೈ ಎಕ್ಸ್ ಸಪ್ರೇಟ್ ಮಾಡಿದಾಗ ವ್ಯಾಲ್ಯೂ ಬರುತ್ತಲ್ಲ, ಸೊ ದಟ್ ಈಸ್ ಬಿಲಾಂಗ್ಸ್ ಟು ಬಿ ಆರ್ ನಾಟ್ ಅಂತ ಚೆಕ್ ಮಾಡಿಬಿಟ್ಟು ಆನ್ ಟು ಫಂಕ್ಷನ್ ಅಂತ ಡಿಸೈಡ್ ಮಾಡಬೇಕು. ಕ್ವಶನ್ ಇದ್ದಾಗ ಗೊತ್ತಾಗುತ್ತೆ, ಬಟ್ ಇಲ್ಲಿ ಪ್ರೊಸೀಜರ್ ಇದೆ ಯಾವ ಥರ ಅಂತ. ಇವಾಗ 1 1 ಅಂತ ತಗೊಳ್ಳೋಣ, ಆಗುತ್ತಾ ಇಲ್ವಾ? 1 1 ಫಂಕ್ಷನ್ ಏನಾಗುತ್ತೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಏನಾಗುತ್ತೆ x1 ಮೈನಸ್ x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3 ಅಂತ. ಅದೇ ಥರ ಎಫ್ ಆಫ್ x2 ತಗೊಂಡಾಗ ಏನು ಬರುತ್ತೆ x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3 ಅಂತ. ಸೊ ಇವಾಗ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಕ್ವಲ್ ಟು x2 ಬರುತ್ತೆ, ಇಲ್ಲ ಬಂದರೆ 1 1 ಆಗಿರುತ್ತೆ, ಇಲ್ಲ ಅಂತಂದರೆ 1 1 ಆಗೋದಿಲ್ಲ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ ನೋಡಿ ಎಫ್ ಆಫ್ x1 ಏನಿದೆ x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3. ಅದೇ ಥರ ಎಫ್ ಆಫ್ x2 ಏನಿದೆ x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3 ಅಂತ. ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. ಸಿಂಪ್ಲಿಫಿಕೇಶನ್ ಯಾವ ಥರ ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ನೋಡಿ, ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಏನಾಗುತ್ತೆ x1 ಮೈನಸ್ 2 ಇಂಟು x2 ಮೈನಸ್ x2 ಮೈನಸ್ 3 ಮೈನಸ್ 3 ಈಸ್ ಈಕ್ವಲ್ ಟು ಈ ಕಡೆ x2 ಮೈನಸ್ 2 ಇಂಟು ಏನಾಗುತ್ತೆ x1 ಮೈನಸ್ 3 ಅಂತ. ಸೊ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಇವಾಗ ಏನು ಬರುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ x1 ಇಂಟು x1 ಇಂಟು x2 ನೋಡಿ, ಫಸ್ಟು ಈ ಟರ್ಮು ಮಲ್ಟಿಪ್ಲೈ ಮತ್ತು ಇದರಿಂದ ಇದಕ್ಕೆ. ಸೊ ಅದೇ ಥರ 2 ಇಂದ x2ಗೆ ಮತ್ತು 2 ಇಂದ 3ಗೆ ಈ ಥರ ಮಲ್ಟಿಪ್ಲಿಕೇಶನ್. ಸೊ x1 ಇಂಟು x2 ಈಸ್ x1 ಇಂಟು x2 ಮೈನಸ್ 3 ಇಂಟು x1. ಅದೇ ಥರ ಮೈನಸ್ 2 ಇಂಟು x2 ಮೈನಸ್ 2 ಇಂಟು x2. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2 ಇಂಟು 3 ಇಸ್ 6 ಈಸ್ ಈಕ್ವಲ್ ಟು ಈ ಕಡೆನೂ ಕೂಡ x2 ಇಂಟು x1 ಇಂಟು x1 ಬರುತ್ತೆ. ಆಮೇಲೆ ಫಸ್ಟ್ ಇದಕ್ಕೆ, ಆಮೇಲೆ ಇದರಿಂದ x ಇಂದ 3ಗೆ ಮೈನಸ್ 3 x2. ಸೊ ಅದೇ ಥರ 2 ಇಂದ x1ಗೆ ಮತ್ತು 2 ಇಂದ 3ಗೆ ಮೈನಸ್ 2 x1 ಮೈನಸ್ ಇಂಟು ಮೈನಸ್ ಪ್ಲಸ್ 2 3 ಇಸ್ 6 ಅಂತ. ಸೊ ನೋಡಿ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನಮಗೆ
ಇಲ್ಲಿನೂ ಪ್ಲಸ್ x1 x2 ಇದೆ, ಇಲ್ಲಿ ಪ್ಲಸ್ x1 x2 ನೋಡಿ. ಎ ಬಿ ಈಸ್ ಈಕ್ವಲ್ ಟು ಬಿ ಎ ಅಂತ ಇರುತ್ತಲ್ಲ. ಸೊ x2 x1 ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆಯಲ್ಲ, ಸೊ ಈಕ್ವಲ್ ಇರುತ್ತೆ ಅದು. ಆಮೇಲೆ ಇಲ್ಲಿ ಪ್ಲಸ್ 6 ಇದೆ, ಸೊ ಇಲ್ಲಿನೂ ಪ್ಲಸ್ 6 ಇದೆ. ಸೊ ಈ ಕಡೆ ತಗೊಂಡಾಗ -6 ಆಗುತ್ತೆ, ಸೊ ಕ್ಯಾನ್ಸಲ್ ಆಗುತ್ತೆ. ಎರಡೂ ಲೆಫ್ಟ್ ಟು ರೈಟು ಸೇಮ್ ನ್ಯೂಮರೇಟ್ರಲ್ಲಿ ಮತ್ತು ಸೇಮ್ ಸೈನ್ ಇದ್ದಾಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ರಿಮೈನಿಂಗ್ ಏನು ಬರುತ್ತೆ, ಇಲ್ಲಿ -3x1 ಇದೆ, ಇಲ್ಲಿ -2x2 ಇದೆ, ಈಸ್ ಈಕ್ವಲ್ ಟು ಇಲ್ಲೇನು ರಿಮೈನಿಂಗ್ ಇದೆ, -3x2 -2x1 ಅಂತ ಇದೆ. ಸೊ ಇವಾಗ x2 ಒಂದು ಸೈಡು ಮತ್ತು x1 ಒಂದು ಸೈಡ್ ತಗೊಳ್ಳೋಣ ಇವಾಗ. ಸೊ ಏನು ಬರುತ್ತೆ, ಒಂದು ಸೈಡ್ ತಗೊಂಡಾಗ ಇಲ್ಲಿ -2x2 ಆ್ಯಸ್ ಇಟ್ ಈಸ್, -3x2 ಈ ಕಡೆ ತಗೊಂಡಾಗ ಪ್ಲಸ್ ಆಗುತ್ತೆ, ಪ್ಲಸ್ 3x2 ಬಿಕಾಸ್ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಇಂಟರ್ಚೇಂಜ್ ಮಾಡಬೇಕಾದ್ರೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ -2x ಇದೆ, ಇಲ್ಲಿ -3x ಅನ್ನು ಈ ಕಡೆ ತಗೊಂಡ್ರೆ ಪ್ಲಸ್ 3x ಬಿಕಾಸ್ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ. ಇವಾಗ 3 ಟೈಮ್ಸ್ x2 -2 ಟೈಮ್ x2 ಅಂದಾಗ 1 ಟೈಮ್ x2 ಈಸ್ ಈಕ್ವಲ್ ಟು ಇಲ್ಲಿನೂ 3 ಟೈಮ್ x1 -2 ಟೈಮ್ x1, ಸೊ x1 ಆಗುತ್ತೆ. ಸೊ ಏನಾಯ್ತಿದು x1 ಈಸ್ ಈಕ್ವಲ್ ಟು x2. ಸೊ ಸ್ಯಾಟಿಸ್ಫೈ ಆಯ್ತಲ್ಲ, ನೋಡಿದ್ವಿ ನಾವು ಆಲ್ರೆಡಿ. 1 ಅಂದರೆ f(x1) ಈಸ್ ಈಕ್ವಲ್ ಟು f(x2) ತಗೊಂಡಾಗ ನಮಗೆ x1 ಈಸ್ ಈಕ್ವಲ್ ಟು x2 ಬರಬೇಕು. ಸೊ ಫಂಕ್ಷನ್ ಏನಾಗುತ್ತೆ, ದೇರ್ ಫೋರ್ ಇಟ್ ಈಸ್ ಅ 1 ಫಂಕ್ಷನ್. ನೋಡಿ ಸರ್, ಪ್ರೊಸೀಜರ್ ಸೇಮ್ ಇದೆ, ಕ್ವಶನ್ ಮಾತ್ರ ಚೇಂಜ್ ಇರುತ್ತೆ. 1 ಫಂಕ್ಷನ್. ಸೊ ಅದೇ ಥರ ಆನ್ ಟು ನೋಡೋಣ, ನಾನು ಎರಡನ್ನು ಚೆಕ್ ಮಾಡೋಕ್ಕೆ ಹೇಳ್ತಿದ್ದೇನೆ, 1 ಮತ್ತು ಆನ್ ಟು ಮತ್ತು ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೂಡ ಹೇಳಿದೆ. ಸೊ ಆನ್ ಟು ಫಂಕ್ಷನ್, ಆನ್ ಟು ಫಂಕ್ಷನ್ ಏನಿದೆ, ಆನ್ ಟು ಫಂಕ್ಷನ್ ನೋಡೋಣ. f(x) ಈಸ್ ಈಕ್ವಲ್ ಟು y ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ, y ಈಸ್ ಈಕ್ವಲ್ ಟು f(x) ಅಂದರೆ ಏನಿದೆ ಫಂಕ್ಷನ್ ನೋಡಿ, x -2 ಡಿವೈಡೆಡ್ ಬೈ x -3, x -2 ಡಿವೈಡೆಡ್ ಬೈ x -3. ಸೊ ಇಲ್ಲೇನು ಮಾಡಬೇಕು, y ಈಸ್ ಈಕ್ವಲ್ ಟು f(x) ಇದೆಯಲ್ಲ. ಸೊ y f(x) ಅಂತಂದರೆ ಏನು ತೊಗೊಂಡಿದ್ವಿ, ಏನಿತ್ತು ಫಂಕ್ಷನ್ನು, x -2 ಡಿವೈಡೆಡ್ ಬೈ x -3. ಇಲ್ಲಿ ಎಕ್ಸನ್ನು ನಾವು ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಮಲ್ಟಿಪ್ಲೈ, ಇದು x -3 ಇದೆಲ್ಲ ಈ ಕಡೆ ತಗೊಂಡಾಗ y ಇಂಟು x -3 ಈಸ್ ಈಕ್ವಲ್ ಟು x -2 ಅಂತ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಇವಾಗ, xy, y ಇಂಟು x is xy, -3 ಇಂಟು y is 3y ಈಸ್ ಈಕ್ವಲ್ ಟು x -2. ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸನ್ನು ಒಂದು ಸೈಡ್ ತೊಗೊಳ್ಳೋಣ, xy ಆ್ಯಸ್ ಇಟ್ ಈಸ್ ಪ್ಲಸ್ x ಈ ಕಡೆ ತೊಗೊಂಡ್ರೆ -x ಈಸ್ ಈಕ್ವಲ್ ಟು -2 ಆ್ಯಸ್ ಇಟ್ ಈಸು -3y ಈ ಕಡೆ ತೊಗೊಂಡ್ರೆ ಪ್ಲಸ್ 3y. ನೋಡಿ y ಒಂದು ಸೈಡು, x ಒಂದು ಸೈಡು. ಸೊ y ಅಂತಂದರೆ ವಿತ್ ಅದ್ರ ಜೊತೆ ಕಾನ್ಸ್ಟೆಂಟ್ ಕೂಡ ತೊಗೋಬೋದು ಅಂತ. ಸೊ ಇಲ್ಲಿ ನೋಡಿ x ಸಪ್ರೇಟ್ ಮಾಡ್ತಿದ್ದಿಲ್ಲ, x ಕಾಮನ್ ತೊಗೊಳ್ಳೋಣ. ಲೆಫ್ಟ್ ಸೈಡ್ ನೋಡಿ, x ಕಾಮನ್ ತೊಗೊಂಡ್ರೆ ಏನು ರಿಮೈನಿಂಗ್ ಆಗುತ್ತೆ, y -1 ಈಸ್ ಈಕ್ವಲ್ ಟು -2 ಪ್ಲಸ್ 3y. ಇವಾಗ x ಸಪ್ರೇಟ್ ಮಾಡಬೇಕು, x ಈಸ್ ಈಕ್ವಲ್ ಟು ಏನಾಗುತ್ತೆ, 3y. ಪಾಸಿಟಿವ್ ಇರೋದನ್ನು ಫಸ್ಟ್ ಬರೀತೀನಿ, 3y -2 ಡಿವೈಡೆಡ್ ಬೈ y -1 ಅಂತ. ಸೊ ಇವಾಗ ನಮಗೇನು ಬಂತು, x ವ್ಯಾಲ್ಯೂ ಬಂತು. ಸೊ ಇನ್ ಕೇಸ್ ಇಲ್ಲಿ ಏನದು ವ್ಯಾಲ್ಯೂ, y ವ್ಯಾಲ್ಯೂ 1 ಅಂತ ತೊಗೊಂಡ್ರದು, ಸಪೋಸ್ y ವ್ಯಾಲ್ಯೂ 1 ಅಂತ ತೊಗೊಂಡಾಗ ಏನಾಗುತ್ತೆ ನಮಗೆ, ಇದು ಫುಲ್ ಟರ್ಮು 3 ಇಂಟು 1 -2 ಡಿವೈಡೆಡ್ ಬೈ 1 -1 ಅಂದರೆ 3 - 2 1/0 ಅನ್ಡಿಫೈನ್ಡ್ ಅಂದರೆ ಇನ್ಫಿನಿಟಿ ಫಂಕ್ಷನ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಎಕ್ಸೆಪ್ಟ್ 1 ಅಂತ 1 ಬಿಟ್ಬಿಟ್ಟು ತೊಗೋಬೇಕು. ಆಮೇಲೆ ಇವನ್ನು -3 ಕೂಡ, ಸಾರಿ ಅಂದರೆ 3 ಕೂಡ ತಗೊಳ್ಳೋದಿಲ್ಲ, ಮೈನಸ್ ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಇರುತ್ತಲ್ಲ, ಯಾವುದು ರಿಯಲ್ ನಂಬರಲ್ಲಿ ಎಕ್ಸೆಪ್ಟ್ 1 ಮತ್ತು 3 ಅಂತ ಏನಾಗಿರುತ್ತೆ, y ಬಿಲಾಂಗ್ಸ್ ಟು, ಇಲ್ಲಿ ಬರೀತೀನಿ ನೋಡಿ, y ಬಿಲಾಂಗ್ಸ್ ಟು r ಎಕ್ಸೆಪ್ಟ್ 1 ಅಂತ. ಸೊ ಸಿಮಿಲರ್ಲಿ y ಬಿಲಾಂಗ್ಸ್ ಟು r ಎಕ್ಸೆಪ್ಟ್ 3 ಅಂತ. ಸೊ ಈ ಎರಡು ವ್ಯಾಲ್ಯೂ ಬಿಟ್ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಕೂಡ ತೊಗೋಬೋದು, ಆವಾಗದು ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇವಾಗ ನಮ್ಗೆ ಏನು ಬಂತಿದ್ದು, ದೇರ್ ಫೋರ್
ಸೊ ಎರಡು ವ್ಯಾಲ್ಯೂ ಬಿಟ್ಬಿಟ್ಟು ಬೇರೆ ವ್ಯಾಲ್ಯೂ ತೊಗೊಂಡ್ರೆ ಅದೇನಾಗುತ್ತೆ, ಇದು ಆನ್ ಟು ಫಂಕ್ಷನ್. ಅವನೇನಲ್ಲಿ ಮೆನ್ಷನ್ ಮಾಡಿಲ್ಲ ಯಾವುದಕ್ಕಾಗುತ್ತೆ ಆಗೋದಿಲ್ಲ ಅಂತ. ಸೊ ಇಲ್ಲಿ ಬರೀ ಸೆಟ್ ಮಾತ್ರ ಕೊಟ್ಟಿರೋದು, ಅದಕ್ಕೆ 1 ಮತ್ತು 3 ಬಿಟ್ಬಿಟ್ಟು ಬೇರೆ ಎಲ್ಲದಕ್ಕೂ ಇದೇನಾಗಿರುತ್ತೆ, ಆನ್ ಟು ಫಂಕ್ಷನ್. ಇವಾಗ 1 1 ಮತ್ತು ಆನ್ ಟು ಎರಡನ್ನು ಚೆಕ್ ಮಾಡಿದ್ವಿ. ಅವನೇನು ಕೇಳ್ತಿದ್ದಾನೆ, ಜಸ್ಟಿಫೈ ಯುವರ್ ಆನ್ಸರ್ ಅಂತ. ಸೊ ಜಸ್ಟಿಫೈ ಅಂತಂದರೆ ಏನು ತಗೋಬೇಕಿಲ್ಲಿ, ಫಂಕ್ಷನ್ ಏನಿತ್ತು ನಮಗೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂದಿತ್ತು ನೋಡಿ, 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಅಂತ. ಸೊ ಇಲ್ಲಿ ಏನು ತೊಗೊತೀವಿ, ಎಕ್ಸ್ ಪ್ಲೇಸಲ್ಲಿ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1. ಸೊ ಈ ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಎಕ್ಸ್ ಪ್ಲೇಸಲ್ಲಿ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಮೈನಸ್ 2 ಡಿವೈಡೆಡ್ ಬೈ, ಬಿಕಾಸ್ ಎಕ್ಸ್ ಅಂದರೆ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1. ಸೊ ಇಲ್ಲೇನು ಕೂಡ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಅಂದರೆ ಜಸ್ಟಿಫೈ ಮಾಡೋಕ್ಕೆ ಇದು ಬರುತ್ತಾ ಇಲ್ವಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ. ಮೈನಸ್ 1 ಮೈನಸ್ 3 ಸಿಂಪ್ಲಿಫಿಕೇಶನ್. ನೋಡಿ ಸಿಂಪ್ಲಿಫಿಕೇಶನ್ ಇಲ್ಲಿ ಎಲ್ ಸಿ ಎಮ್ ತಗೊಂಡಾಗ ಏನು ಬರುತ್ತೆ, ನ್ಯೂಮರೇಟರ್ ಎಲ್ ಸಿ ಎಮ್ ವೈ ಮೈನಸ್ 1. ಸೊ 3y ಮೈನಸ್ 2 ಮೈನಸ್ 2 ಇಂಟು ವೈ ಮೈನಸ್ 1 ಹೋಲ್ ಡಿವೈಡೆಡ್ ಬೈ, ಇಲ್ಲೇನೂ ಕೂಡ ಎಲ್ ಸಿ ಎಮ್ ತಗೊಂಡಾಗ ವೈ ಮೈನಸ್ 1. ಸೊ 3y ಮೈನಸ್ 2 ಮೈನಸ್ 3 ಇಂಟು ವೈ ಮೈನಸ್ 1 ಅಂತ. ಸೊ ಇಲ್ಲಿ ನೋಡಿ ವೈ ಮೈನಸ್ 1 ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ ಏನು ಬರುತ್ತೆ, 3y ಮೈನಸ್ 2 ಇಂಟು ವೈ ಇಸ್ ಅ 2y ಮೈನಸ್ 2 ಇಂಟು ಮೈನಸ್ 1 ಇಸ್ ಅ ಪ್ಲಸ್ 2 ಇಂಟು 1 ಇಸ್ ಅ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಡಿವೈಡೆಡ್ ಬೈ 3y ಮೈನಸ್ 2 ಮೈನಸ್ 3 ಇಂಟು ವೈ ಇಸ್ ಅ ಮೈನಸ್ 3y 3 ಮೈನಸ್ 3 ಇಂಟು ಮೈನಸ್ 1 ಇಸ್ ಅ ಪ್ಲಸ್ 3. ಸೊ ಇಲ್ಲಿ ನೋಡಿ ಏನು ಬರುತ್ತೆ, 3y ಮೈನಸ್ 3y 2y ಅಂದರೆ y ಬರುತ್ತೆ, ಅಂದರೆ 3 ಟೈಮ್ಸಲ್ಲಿ 2 ಟೈಮ್ ಹೋದರೆ 1 ಟೈಮ್. ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್. ಅದೇ ಥರ ಮೈನಸ್ 3 ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ಲು. ಮೈನಸ್ 2 ಪ್ಲಸ್ 3 ಅಂತಂದರೆ ಡಿವೈಡೆಡ್ ಏನು ಬರುತ್ತೆ ನಮಗೆ, 1 ಅಂತ. ಸೊ ನಾವೇನು ತೊಗೊಂಡಿದ್ವಿ ಇಲ್ಲಿ, ಎಫ್ ಆಫ್ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಅಂತ ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಇದು. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಎಸ್, ಆನ್ಸರ್ ಏನಾಯಿತು ನಮಗೆ, ಜಸ್ಟಿಫೈ ಆಯಿತು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಬಂದು. ಸೊ ಇಲ್ಲೇನಿತ್ತು ನೋಡೋಣ ಫಂಕ್ಷನ್ನು. consider the function f from a to b defined. F of x is equal to x minus 2 divided by x minus 3. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ. ಈಸ್ 1 1 ಆ್ಯಂಡ್ ಆನ್ ಟು ಜಸ್ಟಿಫೈ ಯುವರ್ ಆನ್ಸರ್ ಅಂತ. 1 1 ಅಂತಂದರೆ ಎಫ್ ಆಫ್ x1 is equal to ಎಫ್ ಆಫ್ x2. ಇಟ್ ಇಂಪ್ಲೈಸ್ x1 equal to x2 ಆದಾಗ ಅದೇನಾಗಿರುತ್ತೆ ನಮಗೆ 1 1 ಫಂಕ್ಷನ್. ಸೊ ಇಲ್ಲಿ ಎಫ್ ಆಫ್ x1 ಅಂತಂದರೆ x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3. ಎಫ್ ಆಫ್ x2 ಅಂದಾಗ x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3 ಅಂತ. ಸೊ ಅವಾಗ ಎಫ್ ಆಫ್ x1 is equal to ಎಫ್ ಆಫ್ x2 ತಗೊಂಡಾಗ ನೋಡಿ x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3 is equal to x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3. ಕ್ರಾಸ್ ಮಲ್ಟಿಪ್ಲೈ ಸಿಂಪ್ಲಿಫೈ ಮಾಡಬೇಕಲ್ವ, ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಏನು ಬಂತು ನಮಗೆ, x1 equal to x2. ಸೊ x1 equal to x2 ಬಂದರೆ ಏನಾಗಿರುತ್ತೆ ಇದು, ಇಟ್ ಈಸ್ ಅ 1 1 ಫಂಕ್ಷನ್. ಸೊ ಆನ್ ಟು ಚೆಕ್ ಮಾಡಬೇಕಾದ್ರೆ ಏನು ತಗೊತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ, ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಇಲ್ಲಿನೂ ಕೂಡ ಸಿಂಪ್ಲಿಫಿಕೇಶನ್. ಸೊ ಎಕ್ಸ್ ಮೈನಸ್ 3 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ವೈ ಇಂಟು ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2. ಸೊ ವೈ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ವೈ ಮೈನಸ್ 3y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2. ಸೊ ಇವಾಗ ಎಕ್ಸ್ ಸಪ್ರೇಟ್ ವೈ ಸಪ್ರೇಟ್ ಮಾಡಿಬಿಟ್ಟು ನೋಡಿ, ಎಕ್ಸ್ ಫುಲ್ಲಿ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ ನಮಗೆ, ಎಕ್ಸ್ ಈಸ್ ಈಕ್ವಲ್ ಟು 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1. ಸೊ ಇಲ್ಲಿ ವೈ ವ್ಯಾಲ್ಯೂ 1 ಮತ್ತು 3 ತೊಗೊಳಂಗಿಲ್ಲ, ತೊಗೊಂಡಾಗ ಅದು ಏನಾಗುತ್ತೆ, ಅನ್ಡಿಫೈನ್ಡ್ ಫಂಕ್ಷನ್. ಸೊ ಅದು ಬಿಟ್ಬಿಟ್ಟು ಎಕ್ಸೆಪ್ಟ್ 1 ಮತ್ತು 3 ಆದಾಗ ಏನಾಗುತ್ತೆ, ಇದು ಆನ್ ಟು ಫಂಕ್ಷನ್. ಸೊ 1 1 ಮತ್ತು ಆನ್ ಟು ಜಸ್ಟಿಫೈ ಮಾಡಬೇಕಲ್ಲ ಆನ್ಸರು. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಂಕ್ಷನ್ ಏನಿದೆ ನಮಗೆ, ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿತ್ತು, 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1. ಸೊ ಇವಾಗ ಏನಾಗುತ್ತೆ, ಎಕ್ಸ್ ಪ್ಲೇಸಲ್ಲಿ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲೇಸಲ್ಲಿ 3y ಮೈನಸ್ 2 ಡಿವೈಡೆಡ್ ಬೈ ವೈ ಮೈನಸ್ 1 ಮೈನಸ್ 3. ಸಿಂಪ್ಲಿಫಿಕೇಶನ್
ನ್ಯೂಮರೇಟ್ರಲ್ಲಿ ಎಲ್ ಸಿ ಎಮ್ಮು ವೈ ಮೈನಸ್ ಒನ್, ಡಿನಾಮಿನೇಟ್ರಲ್ಲಿ ಕೂಡ ವೈ ಮೈನಸ್ ಒನ್. ಸೊ ಅಲ್ಲಿ ಏನಾಗುತ್ತೆ, ಈ ವೈ ಮೈನಸ್ ಒನ್ನು 2ಗೆ ಮಲ್ಟಿಪ್ಲೈ ಆಗುತ್ತೆ, ಈ ಕೆಳಗಡೆ ಇರೋ ವೈ ಮೈನಸ್ ಒನ್ನು 3ಗೆ. ಸೊ ಸಿಂಪ್ಲಿಫೈ 3y minus 2 into y is a 2y minus into minus 1 minus into minus plus ಆಗುತ್ತೆ, 2 into 1 is a 2. So division divided by 3y minus 2, 3 into y minus 3y minus 3 into minus 1 plus 3. So cancel ಆಗಿಬಿಟ್ಟು ಏನು ಬಂತು ನಮಗೆ f of x is equal to y ಅಂತ. ಸೊ ಇದು ಜಸ್ಟಿಫೈ ಆಗುತ್ತೆ, f of x is equal to f of y ಬಂತ ಈ ಥರ. ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ ಏನು ಕೇಳ್ತಿದ್ದಾನಲ್ಲಿ, ನೋಡಿ ಕನ್ಸಿಡರ್ ಫಂಕ್ಷನ್ f from r to r given by function 4x plus 3 ಅಂತ, where y is equal to y belongs to n in the sense natural number. So y is equal to 4x plus 3 for some x belongs to n ಅಂತ. So y is also belongs to n, x is belongs to n. Show that f is a invertible, find the inverse of f. ನೋಡಿ ಇನ್ವರ್ಟಿಬಲ್ ಅಂತಂದರೆ 1 1 ಮತ್ತು ಆನ್ 2 ಅಂತ ಶೋ ಮಾಡಬೇಕು. ಸೊ ಅದಾದಮೇಲೆ ಇವಾಗ ಜಸ್ಟಿಫೈ ಮಾಡಿದ್ವಲ್ಲ ಅದೇ ಥರ ಇನ್ವರ್ಸ್ ಫಂಕ್ಷನ್ ಬರ f of x is equal to y ಅಂದಾಗ f inverse y is equal to x ಅಂತ ಬರುತ್ತೆ. ಸೊ ಫಸ್ಟು ಫಂಕ್ಷನ್ ಏನಿದೆ ಎಲ್ಲಿಂದ ಯಾವುದು, ಫ್ರಮ್ ಆರ್ ಟು ಆರ್, ರಿಯಲ್ ಟು ರಿಯಲ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಪ್ಲಸ್ 3. ಸೊ ಇಲ್ಲಿ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾದ್ರೆ 1 1 ಫಸ್ಟು 1 1 ಫಂಕ್ಷನ್. ಸೊ 1 1 ಏನಿದೆ ನಮಗೆ 1 1 ಫಂಕ್ಷನ್ನು ಇಲ್ಲಿ ಬರೀತಿ ನೋಡಿ ಪಕ್ಕದಲ್ಲಿ ಏನಾಗಿರ್ಬೇಕು ನಮಗೆ ಎಫ್ ಆಫ್ x1 is equal to f of x2. It implies ಏನಾಗಿರಬೇಕು x1 is equal to x2. ಸೊ ಅದೇ ಥರ f of x1 x ಕೊಟ್ಟಿದ್ದಾನಲ್ಲ, ಸೊ ಅದನ್ನೇ x ಪ್ಲೇಸಲ್ಲಿ x1 ಅಂತ ತಗೊಂಡಾಗ 4x1 plus 3 f of x2 ತಗೊಂಡಾಗ is equal to 4x2 plus 3. ಸೊ ಇವಾಗ f of x1 is equal to f of x2. f of x1 is equal to f of x2. It implies ಏನಾಗುತ್ತೆ f of x1 ಅಂದರೆ 4x1 plus 3, f of x2 ಅಂದರೆ 4x2 plus 3. ಸೊ ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ 2 +3 ಇದೆ, LHS ಮತ್ತು RHS. ನೋಡಿ +3 ಈ ಕಡೆ ಕಳಿಸ್ಕೊಂಡ್ರೆ -3 ಆಗುತ್ತೆ, +3 -3 0. ಸೊ ಅಥವಾ ಡೈರೆಕ್ಟಾಗಿನೂ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ರಿಮೈನಿಂಗ್ ಏನಾಗುತ್ತೆ 4x1 is equal to 4x2. ಸೊ ಇವಾಗ 4 4 ಕ್ಯಾನ್ಸಲ್ ಆಯಿತು. ಏನು ಬಂತು ಆನ್ಸರ್ ನಮಗೆ x1 is equal to x2. ಸೊ x1 is equal to x2 ಬಂದರೆ ಏನಾಗಿರುತ್ತೆ ಫಂಕ್ಷನ್ನು, ದೇರ್ ಫೋರ್ ಇಟ್ ಈಸ್ 1 1 ಫಂಕ್ಷನ್, 1 1 ಫಂಕ್ಷನ್. ಸೊ ಅದೇ ಥರ ಆನ್ ಟು ತಗೊಂಡಾಗ ಆನ್ ಟು ಏನಾಗುತ್ತೆ ನೋಡೋಣ. ಆನ್ ಟು y is equal to f of x. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ y is equal to f of x ಅಂದರೆ 4x plus 3 ಕೊಟ್ಟಿರೋ ಫಂಕ್ಷನನ್ನು ಯೂಸ್ ಮಾಡ್ಕೊತೀವಿ. ಇಲ್ಲಿ ಎಕ್ಸನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. y 3ಯನ್ನು ಈ ಕಡೆ ತೊಗೊಂಡ್ರೆ -3 is equal to 4x. ಸೊ ಅದೇ ಥರ ಎಕ್ಸ್ ಸಪ್ರೇಟ್ ಮಾಡಬೇಕಲ್ಲ, ಏನು ಬರುತ್ತೆ y -3 ಆ್ಯಸ್ ಇಟ್ ಈಸ್, ಮಲ್ಟಿಪ್ಲಿಕೇಶನ್ 4 ಏನಾಗುತ್ತೆ ಡಿವಿಷನ್, ಡಿವೈಡೆಡ್ ಬೈ 4 is equal to x. ಸೊ ಇವಾಗ x is equal to ಏನಾಗುತ್ತೆ y -3 divided by 4. This is belongs to real number. Even x belongs to natural number, y belongs to natural number ಅಂತ ಹೇಳಿದೆ. ಇಲ್ಲಿ ನೋಡಿ ಇನ್ ಕೇಸ್ y ವ್ಯಾಲ್ಯೂ 1 ಅಂತ ತಗೊಂಡಾಗ ಏನಾಗುತ್ತೆ ನಮಗೆ 1 - 3. ಸೊ 1 - 3 ಏನಾಗುತ್ತೆ ಇಲ್ಲಿ -3 divided by 4. ಸೊ ರಿಯಲ್ ನಂಬರ್ ಇದೆ. ಸೊ ಏನಾಗುತ್ತೆ ಇದು, therefore it is ಆನ್ ಟು ಫಂಕ್ಷನ್. ಸೊ ಆನ್ ಟು 1 1 ಮತ್ತು ಆನ್ ಟು ಆದರೆ ಫಂಕ್ಷನ್ ಏನಾಗುತ್ತೆ, ಇದು ಏನು ಕೇಳಿದವನು ಶೋ ದ್ಯಾಟ್ ಎಫ್ ಈಸ್ ಇನ್ವರ್ಟಿಬಲ್. ಸೊ 1 1 ಮತ್ತು ಆನ್ ಟು ಎರಡನ್ನೂ ಸ್ಯಾಟಿಸ್ಫೈ ಆದರೆ ನಮ್ಗೆ ಏನಾಗುತ್ತೆ, ಹೆನ್ಸ್ ಎಫ್ ಈಸ್ ಇನ್ವರ್ಟಿಬಲ್. ಇವಾಗ ಜಸ್ಟಿಫೈ ಅಂದರೆ ಫೈಂಡ್ ಏನು ಕೇಳಿದಾನೆ ನೋಡೋಣ. ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಅಂತ. ಸೊ ಇನ್ವರ್ಸ್ ಆಫ್ ಎಫ್ ಅಂತಂದರೆ ಏನು ತಗೋಬೇಕಿಲ್ಲಿ,
ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 4x ಪ್ಲಸ್ 3 ಅಂತ ಇಲ್ಲಿದೆ ತಾನೆ 4x ಪ್ಲಸ್ 3. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತಂದರೆ ಏನು ತಗೋಬೇಕು, ಎಫ್ ಆಫ್ y ಮೈನಸ್ 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ y ಮೈನಸ್ 3 ಡಿವೈಡೆಡ್ ಬೈ 4 ಪ್ಲಸ್ 3. ಸೊ 4 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ y ಮೈನಸ್ 3 ಪ್ಲಸ್ 3. ಸೊ ಇವಾಗ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗಿಬಿಟ್ಟು y ಅಂತ. ಸೊ ಇಲ್ಲಿ ಏನಿದೆ ಈ ಕಡೆ ಇರೋದು ಎಫ್ ಆಫ್ y ಮೈನಸ್ 3 ಡಿವೈಡೆಡ್ ಬೈ 4 ಎಕ್ಸ್ ಅಂತ ಕೂಡ ತಗೋಬೋದು. ಸೊ ಇವಾಗ ಇನ್ವರ್ಸ್ ತಗೊಂಡಾಗ y ಮೈನಸ್ 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y ಅಂತ. ಈವನ್ y ಮೈನಸ್ 3 ಬೈ 4 ಅಂದರೆ ಯಾವುದಕ್ಕೆ ಈಕ್ವಲ್ ಇತ್ತು, ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y ಅಂತ. ಸೊ ದಿಸ್ ಈಸ್ ಅ ಇನ್ವರ್ಸ್ ಆಫ್ ಎಫ್ ಅಂತ. ನೋಡೋಣ ಇಲ್ಲಿ ಏನಿತ್ತು ಕ್ವಶನ್. ಫಸ್ಟು ನೋಡಿ ಕೊಟ್ಟಿರೋ ಫಂಕ್ಷನು 4x ಪ್ಲಸ್ 3 ಅಂತ ಇದೆ. ಸೊ ಇದಕ್ಕೆ 1 1 ಮತ್ತು ಆನ್ ಟು 1 1 ಅಂತಂದರೆ ಏನಾಗಿರುತ್ತೆ, ಎಫ್ ಆಫ್ ಎಕ್ಸ್ 1 ಈಕ್ವಲ್ ಟು ಎಫ್ ಆಫ್ ಎಕ್ಸ್ 2. ಇಟ್ ಇಂಪ್ಲೈಸ್ ಎಕ್ಸ್ 1 ಈಸ್ ಈಕ್ವಲ್ ಟು ಎಕ್ಸ್ 2. ಅದೇ ಥರ ಆನ್ ಟು ಇದ್ದಾಗ ಏನಾಗಿರುತ್ತೆ, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತಗೊಂಡು. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ 1 ಅಂದರೆ 4x1 ಪ್ಲಸ್ 3, ಎಫ್ ಆಫ್ ಎಕ್ಸ್ 2 4x2 ಪ್ಲಸ್ 3. ಸೊ ಎಫ್ ಆಫ್ ಎಕ್ಸ್ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ 2. ಸೊ ಎಫ್ ಆಫ್ ಎಕ್ಸ್ 1 ಅಂದರೆ 4x1 ಪ್ಲಸ್ 3, ಎಫ್ ಆಫ್ ಎಕ್ಸ್ 2 ಅಂದರೆ 4x2 ಪ್ಲಸ್ 3. ಸೊ ಪ್ಲಸ್ 3 ಪ್ಲಸ್ 3 ಎರಡು ಸೈಡ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೇಮ್ ಸೈನು ಸೇಮ್ ನಂಬರ್ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ರಿಮೈನಿಂಗ್ ಏನಾಗುತ್ತೆ 4x1 ಈಸ್ ಈಕ್ವಲ್ ಟು 4x2. ಸೊ ಇವಾಗ 4 ಮತ್ತೆ ಕ್ಯಾನ್ಸಲ್ ಆಗುತ್ತೆ ಮಲ್ಟಿಪ್ಲಿಕೇಶನ್. ಸೊ ರಿಮೈನಿಂಗ್ x1 ಈಸ್ ಈಕ್ವಲ್ ಟು x2. ದೇರ್ ಫೋರ್ ಇಟ್ ಈಸ್ ಅ 1 1 ಫಂಕ್ಷನ್. ಸೊ ಅದೇ ಥರ ಆನ್ ಟು ತಗೊಂಡಾಗ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಏನಿದೆ ನಮಗೆ 4x ಪ್ಲಸ್ 3. ಸೊ ಎಕ್ಸ್ ಸಪ್ರೇಟ್ ಮಾಡಿದಾಗ y ಮೈನಸ್ 3 ಡಿವೈಡೆಡ್ ಬೈ 4. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಇಟ್ ಈಸ್ ಅ ಆನ್ ಟು ಫಂಕ್ಷನ್. ಅಂದರೆ y ವ್ಯಾಲ್ಯೂ ಪುಟ್ ಮಾಡಿದಾಗ ಅದಾಗುತ್ತೆ 1 0 ಈ ಥರ ಪುಟ್ ಮಾಡ್ತಾ ಹೋದ್ರೆ ಮೈನಸ್ 2/4 ಬರುತ್ತೆ. ಸೊ 2/4 ಅಂದರೆ 2 1 2 2. ಸೊ ಮೈನಸ್ 1/2 ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಬಿಕಾಸ್ ರಿಯಲಲ್ಲಿ ನ್ಯಾಚುರಲ್, ಹೋಲ್ ನಂಬರ್, ಇಂಟೀಜರ್, ಪ್ರೈಮ್, ರ್ಯಾಷನಲ್, ಇರ್ಯಾಷನಲ್ ಎಲ್ಲನೂ ಬರುತ್ತೆ. ಸೊ ಹೆನ್ಸ್ ಎಫ್ ಈಸ್ ಇನ್ವರ್ಟಿವ್. ಸೊ ಇವಾಗ ಏನು ಕೇಳ್ತಿದ್ದಾನೆ, ಫೈಂಡ್ ಇನ್ವರ್ಸ್ ಅಂತ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಪ್ಲಸ್ 3. ಸೊ ಎಫ್ ಆಫ್ y ಮೈನಸ್ 3 ಡಿವೈಡೆಡ್ ಬೈ 4 ಏನಕ್ಕಂದರೆ ಎಕ್ಸ್ ಅಂದರೆ y ಮೈನಸ್ 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಪ್ಲೇಸಲ್ಲಿ y ಮೈನಸ್ 3 ಡಿವೈಡೆಡ್ ಬೈ 4 ಪ್ಲಸ್ 3. ಇವಾಗ 4 ಕ್ಯಾನ್ಸಲ್ ಆಗುತ್ತೆ. ಸೊ y ಮೈನಸ್ 3 ಪ್ಲಸ್ 3 ಮೈನಸ್ 3 ಪ್ಲಸ್ 3 ಕ್ಯಾನ್ಸಲ್ ಆಗಿಬಿಟ್ಟು ನೋಡಿ y ಮಾತ್ರ ರಿಮೈನಿಂಗ್. ಸೊ ಎಫ್ ಆಫ್ y ಮೈನಸ್ 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು y. ಸೊ y ಮೈನಸ್ 3 ಡಿವೈಡೆಡ್ ಬೈ 4 ಎಫ್ ಅನ್ನು ಈ ಕಡೆ ತಗೊಂಡ್ರೆ ಇನ್ವರ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y. ದಿಸ್ ಇಸ್ ಅ ಇನ್ವರ್ಸ್, ಫೈಂಡಿಂಗ್ ಇನ್ವರ್ಸ್. ಈ ಥರ ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಕನ್ಸಿಡರ್ ಎಫ್ ಫ್ರಮ್ ಆರ್ ಪ್ಲಸ್ 2 ಮೈನಸ್ 5 ಕ್ಲೋಸ್ ಇಂಟರ್ವಲ್ ಇದೆ, ಓಪನ್ ಇಂಟರ್ವಲ್ ಇನ್ಫಿನಿಟಿ, ಗಿವನ್ ಬೈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9x² ಪ್ಲಸ್ 6x ಮೈನಸ್ 5. ಶೋ ದಟ್ ಎಫ್ ಈಸ್ invertible with f inverse of y is equal to root y plus 6 minus 1 divided by 3 ಅಂತ. ಸೊ ಇಲ್ಲಿ ಫಂಕ್ಷನ್ ಎಲ್ಲಿಂದಲ್ಲೇ ಇದೆ, ಎಫ್ ಫ್ರಮ್ ಆರ್ ಪ್ಲಸ್ 2 ಮೈನಸ್ 5 ಇನ್ಫಿನಿಟಿ ಓಪನ್ ಇಂಟರ್ವಲ್. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9x² ಪ್ಲಸ್ 6x ಮೈನಸ್ 5. ಸೊ ಇಲ್ಲಿನೂ ಶೋ ದಟ್ ಇನ್ವರ್ಟಿಬಲ್ ಅಂದರೆ 1 1 ಮತ್ತು ಆನ್ ಟು. ಸೊ 1 1 ಫಂಕ್ಷನ್ ಏನಿರುತ್ತೆ ನಮಗೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಅಂತ. ಸೊ ಅವಾಗ x2 ಏನಾಗುತ್ತೆ, ದೇರ್ ಫೋರ್ ಇಟ್ ಈಸ್ ಅ 1 1. ಅದೇ ಥರ ಆನ್ ಟು ಅಂತಿದ್ದಾಗ ಆನ್ ಟು ಏನಾಗುತ್ತೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಇಲ್ಲಿ 1 1 ಫಂಕ್ಷನ್. ಫಸ್ಟು 1 1 ನೋಡೋಣ. 1 1 ಫಂಕ್ಷನ್ 1 1ಗೆ ನಾವು ಇನ್ಜೆಕ್ಟಿವ್ ಅಂತ ಕೂಡ ಕರಿತೀವಿ, ಆನ್ ಟುಗೆ ಸರ್ಜೆಕ್ಟಿವ್, ಅದು ಗೊತ್ತಿರಬೇಕು ಅಲ್ಟರ್ನೇಟ್ ನೇಮು. ಸೊ ಇವಾಗ ಎಫ್ ಆಫ್ x1 ಮತ್ತು x2 ಅಂತ ತಗೊಳ್ಳೋಣ. ಎಫ್ ಆಫ್ x1 ಏನಾಗುತ್ತೆ, 9x1² ಪ್ಲಸ್ 6x1 ಮೈನಸ್ 5. ಸೊ ಅದೇ ಥರ ಎಫ್ ಆಫ್ x2 ತಗೊಂಡಾಗ 9x2² ಪ್ಲಸ್ 6
x2 ಮೈನಸ್ 5 ಅಂತ. ಇವಾಗ f ಆಫ್ x1 ಈಸ್ ಈಕ್ವಲ್ ಟು f ಆಫ್ x2. ಸೊ f ಆಫ್ x1 ಏನಿದೆ 9x1 ಸ್ಕ್ವೇರ್ ಪ್ಲಸ್ 6x1 ಮೈನಸ್ 5 ಈಸ್ ಈಕ್ವಲ್ ಟು f ಆಫ್ x2 ಅಂದರೆ 9x2 ಸ್ಕ್ವೇರ್ ಪ್ಲಸ್ 6x2 ಮೈನಸ್ 5 ಅಂತ. ಸೊ ಇವಾಗ ಇಲ್ಲಿ -5 ಇಲ್ಲಿ -5 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ 9x1 ಸ್ಕ್ವೇರ್ ಪ್ಲಸ್ 6x1 ಈಸ್ ಈಕ್ವಲ್ ಟು 9x2 ಸ್ಕ್ವೇರ್ ಪ್ಲಸ್ 6x2. ಸೊ ಇವಾಗೆಲ್ಲ ಟರ್ಮ್ನು ಒಂದು ಸೈಡ್ ತೊಗೊಂಡ್ಬಿಡೋಣ. ಏನಾಗುತ್ತೆ 9x1 ಸ್ಕ್ವೇರ್ ಪ್ಲಸ್ 6x1 ನೋಡಿ ಈ ಕಡೆ ತಗೊಂಡಾಗ ಮೈನಸ್ 9x2 ಸ್ಕ್ವಯರ್ ಮೈನಸ್ 6x2 ಬಿಕಾಸ್ ಎರಡು ಪಾಸಿಟಿವ್ ಇದೆ, ಈ ಕಡೆ ತಗೊಂಡಾಗ ನೆಗೆಟಿವ್ ಈಸ್ ಈಕ್ವಲ್ ಟು ಏನಾಗುತ್ತೆ 0. ಸೊ ಇವಾಗ x1 x2 ನೋಡಿ ಕಾಮನ್ ಇರೋದು 9x1 ಸ್ಕ್ವಯರ್ ಮೈನಸ್ 9x2 ಸ್ಕ್ವೇರ್ ಪ್ಲಸ್ 6x1 ಮೈನಸ್ 6x2 ಈಸ್ ಈಕ್ವಲ್ ಟು 0. ಇಲ್ಲಿ 9 ಕಾಮನ್ ಬರುತ್ತೆ, ಇಲ್ಲಿ 6 ಕಾಮನ್ ಬರುತ್ತೆ. ಸೊ 9 ಕಾಮನ್ ತಗೊಂಡಾಗ ಏನಾಗುತ್ತೆ x1 ಸ್ಕ್ವಯರ್ ಮೈನಸ್ x2 ಸ್ಕ್ವೇರ್ ಪ್ಲಸ್ 6 ಕಾಮನ್ ತಗೊಂಡಾಗ x1 ಮೈನಸ್ x2. ಇಲ್ಲಿ ನೋಡಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ, ಏನಿದೆ ನಮಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಆ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ. ಈಸ್ ಈಕ್ವಲ್ ಟು ಏನಾಗುತ್ತೆ a ಪ್ಲಸ್ b ಇಂಟು a ಮೈನಸ್ b. ಸೊ ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ 9 ಆಸ್ ಇಟ್ ಈಸ್ x1 ಪ್ಲಸ್ x2 ಇಂಟು x1 ಮೈನಸ್ x2 ಬಿಕಾಸ್ ಯೂಸಿಂಗ್ ದ ಫಾರ್ಮುಲಾ ಪ್ಲಸ್ 6 ಇಂಟು x1 ಮೈನಸ್ x2 ಈಸ್ ಈಕ್ವಲ್ ಟು 0. ನೋಡಿ ಯೂಸಿಂಗ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಏನು ಬಂತು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆಯಲ್ಲ, ಇಲ್ಲಿ x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಅಂದರೆ x1 ಪ್ಲಸ್ x2 ಮತ್ತು ಇಂಟು x1 ಮೈನಸ್ x2. ಇಲ್ಲಿ ನೋಡಿ x1 ಮೈನಸ್ x2 ಇಲ್ಲಿನ x1 ಮೈನಸ್ x2 ಕಾಮನ್. ಸೊ x1 ಮೈನಸ್ x2 ಕಾಮನ್ ತಗೊಂಡಾಗ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ 9 ಇಂಟು x1 ಪ್ಲಸ್ x2 ಪ್ಲಸ್ ಇಲ್ಲಿ ರಿಮೈನಿಂಗು 6 ಈಸ್ ಈಕ್ವಲ್ ಟು 0. ಸೊ ನೋಡಿ ಮಲ್ಟಿಪ್ಲಿಕೇಶನ್ x1 ಮೈನಸ್ x2 ಇಂಟು ದಿಸ್ ಟರ್ಮ್ ಇದೆಯಲ್ಲ, ಈ ಕಡೆ ಹೋದರೆ ಏನಾಗುತ್ತೆ ನಮಗೆ 0 ಬಿಕಾಸ್ 0 ಬೈ ಎನಿಥಿಂಗ್ ಈಸ್ 0. x1 ಮೈನಸ್ x2 ಈಸ್ ಈಕ್ವಲ್ ಟು ಈ ಟರ್ಮ್ ಈ ಕಡೆ ತಗೊಂಡಾಗ ಡಿವೈಡೆಡ್ ಬೈ 0 ಈಸ್ 0 ಬೈ ದಿಸ್ ಡಿವೈಡೆಡ್ ಆಗುತ್ತಲ್ಲ, ಸೊ 0 ಬೈ ಎನಿಥಿಂಗ್ ಈಸ್ 0. ಇವಾಗ x1 ಮೈನಸ್ x2 ಈ ಕಡೆ ತಗೊಂಡಾಗ ಪ್ಲಸ್ x2. ಸೊ ನೋಡಿ f ಆಫ್ x1 ಈಸ್ ಈಕ್ವಲ್ ಟು f ಆಫ್ x2 ತಗೊಂಡಾಗ ನಮಗೆ x1 ಈಸ್ ಈಕ್ವಲ್ ಟು x2 ಬಂತು. ದೇರ್ ಫೋರ್ ಏನಾಗುತ್ತೆ ಇದು ಇಟ್ ಈಸ್ 1 1 ಫಂಕ್ಷನ್. ಸೊ ನೋಡಿ 1 1 ಆಯಿತು. ಅದೇ ಥರ ನಾವು ಆನ್ ಟು ಫೈಂಡ್ ಮಾಡಿಬಿಟ್ಟು ಇನ್ವರ್ಟಿಬಲ್ ಅಂತ ಹೇಳಬೇಕು, ಆಮೇಲೆ ಎಫ್ ಇನ್ವರ್ಸ್ ಕೂಡ ಪ್ರೂವ್ ಮಾಡಬೇಕು. ಆನ್ ಟು ಫಂಕ್ಷನ್, ಆನ್ ಟು ಏನಿದೆ ಆನ್ ಟು ಫಂಕ್ಷನ್ ಅಥವಾ ಸರ್ಜೆಕ್ಟಿವ್ ಅಂತ ಕೂಡ ಹೇಳ್ತೀವಿ. ಸೊ ಏನಿದೆ ಎಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಟ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ ಇಲ್ಲಿ ನೋಡಿ 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5. 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5. ಸೊ ಇಲ್ಲಿ ಎಕ್ಸನ್ನು ನಾವು ಸಪ್ರೇಟ್ ಮಾಡಬೇಕು. ಸೊ ಎಕ್ಸ್ ಸಪ್ರೇಟ್ ಮಾಡಬೇಕಾದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ ಒಂದು ಟರ್ಮನ್ನು ಇಲ್ಲಿ ರಿಅರೇಂಜ್ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ವೈ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 9x ಇದೆಯಲ್ಲ, ಇದನ್ನು ಹೋಲ್ ಸ್ಕ್ವೇರ್ ತೊಗೊಂಡಾಗ 3x ಸ್ಕ್ವೇರ್ ಅಂತ ತೊಗೋಬೋದು. ನೋಡಿ 3x ಹೋಲ್ ಸ್ಕ್ವೇರ್ ಅಂದರೆ 9x ಸ್ಕ್ವೇರ್ ಬರುತ್ತೆ ಪ್ಲಸ್ 6x. ಇಲ್ಲಿ ನೋಡಿ ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಮೈನಸ್ 5 ಆ್ಯಸ್ ಇಟ್ ಈಸ್. ಏನಕ್ಕಂದರೆ ನಮಗೆ ಇಲ್ಲಿ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮಾಡಿದಾಗ ನಮಗೆ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಬರುತ್ತೆ. ಇಲ್ಲಿ ನೋಡಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ ನಮಗೆ ಫಾರ್ಮುಲಾ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಅದೇ ಥರ ನಾವು ಇದೇ ಬೇಸ್ ಮೇಲೆ ಇಲ್ಲಿ ನೋಡಿ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ತೊಗೊಂಡಾಗ 3x ಅಂದರೆ 9x ಸ್ಕ್ವೇರ್
ಮತ್ತು 2 ಅಥವಾ 1 ಅಂತ ತಗೊಂಡು ಓಕೆ 1 ಸ್ಕ್ವೇರ್ 1 2ab ಅಂದರೆ ಪ್ಲಸ್ 2 × 3 6x ಅಂತ ಬರುತ್ತೆ ನೋಡಿ. ಈ ಒಂದು ಫಾರ್ಮೆಟ್ ಅವಾಗ ನಾವು ಹೋಲ್ ಸ್ಕ್ವೇರ್ ತಗೋಬೋದು ನೋಡಿ. ಅದಕ್ಕೆ 1 ವ್ಯಾಲ್ಯೂ 1 ನಾನು ವಿತ್ ಸ್ಕ್ವೇರ್ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಯಾವಾಗಲೂ ಈ ಥರ ಇಕ್ವೇಷನನ್ನು ನಾವು a+b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ತೊಗೋಬೇಕಾದ್ರೆ ಯಾವುದಾದ್ರೂ ನಂಬರನ್ನು ವಿತ್ ಸ್ಕ್ವೇರ್ ಅಂದರೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಲ್ಲಿ ವಿತ್ ಸ್ಕ್ವೇರ್ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಇವಾಗ ಏನು ಬರುತ್ತೆ y ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 3x² + 6x + 1 ಸ್ಕ್ವೇರ್. ಇಲ್ಲಿ ನೋಡಿ 1 ಸ್ಕ್ವೇರ್ ಅಥವಾ 1 ಎರಡೂ ಒಂದೇ. ಸೊ ಏನಾಗುತ್ತೆ ನಮಗೆ 3x ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತಂದರೆ 1 ಮೈನಸ್ 5. ಸೊ y ಈಸ್ ಈಕ್ವಲ್ ಟು 3x + 1 ಹೋಲ್ ಸ್ಕ್ವೇರ್ ಮೈನಸ್ ಮೈನಸ್ ಆ್ಯಡ್ ಆಗುತ್ತೆ ಬಟ್ ಸೈನ್ ಮೈನಸ್ ಬರುತ್ತೆ -6. ಇವಾಗ 1/1 ಈ ಕಡೆ ತಗೊಳ್ಳೋಣ -6 ಈ ಕಡೆ ತೊಗೊಂಡ್ರೆ y + 6 ಆಗುತ್ತೆ ಈಸ್ ಈಕ್ವಲ್ ಟು 3x + 1 ಹೋಲ್ ಸ್ಕ್ವೇರ್. ಸೊ ನಮಗೆ ಎಕ್ಸ್ ಸಪ್ರೇಟ್ ಮಾಡಬೇಕಲ್ಲ, ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಏನಾಗುತ್ತೆ ಸ್ಕ್ವೇರ್ ರೂಟ್ y + 6 ಈಸ್ ಈಕ್ವಲ್ ಟು 3x + 1. ಸೊ 1 ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಸ್ಕ್ವೇರ್ ರೂಟ್ y + 6 ಮೈನಸ್ 1 ಈಸ್ ಈಕ್ವಲ್ ಟು 3x. ಸೊ ನಮಗೆ ಎಕ್ಸ್ ಮಾತ್ರ ಸಪ್ರೇಟ್ ಮಾಡಬೇಕಿದೆ. ಏನಾಗುತ್ತೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ y + 6 ಮೈನಸ್ 1 ಡಿವೈಡೆಡ್ ಬೈ 3 ಅಂತ. ಸೊ ನಮ್ಗೆ ಇವಾಗ ಎಕ್ಸ್ ಬಂತು. ಇದು ಬಿಲಾಂಗ್ಸ್ ಟು ಏನಾಗಿರುತ್ತೆ ನಮಗೆ ಬಿಲಾಂಗ್ಸ್ ಟು ನೋಡಿ ಏನಿದೆ ಆರ್ ಅಂತ ಬಿಲಾಂಗ್ಸ್ ಟು ಆರ್. ಸೊ ಎಸ್ ಬಿಲಾಂಗ್ಸ್ ಟು ಆರ್ ಇದೆ ಅಥವಾ ಆರ್ ಪ್ಲಸ್ ಇದೆ. ಸೊ ಇವಾಗ ಏನಾಯಿತು ನಮಗೆ ದೇರ್ ಫೋರ್ ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ ಆನ್ ಟು 1 ಆನ್ ಟು ಆದಾಗ ಏನಾಗುತ್ತೆ ಇದು ಇನ್ವರ್ಟಿಬಲ್. ಸೊ ಎಫ್ ಈಸ್ ಇನ್ವರ್ಟಿಬಲ್. 1 ಮತ್ತು ಆನ್ ಟು ಆದರೆ ಏನಾಗುತ್ತೆ ಹೆನ್ಸ್ ಎಫ್ ಈಸ್ ಇನ್ವರ್ಟಿಬಲ್. ಸೊ ಇಲ್ಲಿಂದ ಏನು ಕೇಳ್ತಿದ್ದಾನೆ ಶೋ ದಟ್ ಅಂತ ಕೇಳಿದ್ದಾನೆ. ಎಫ್ ಇನ್ವರ್ಸ್ ಆಫ್ y ಈಸ್ ಈಕ್ವಲ್ ಟು ಶೋ ಮಾಡಬೇಕಂದ್ರೆ ಇಲ್ಲಿ ಏನು ಮಾಡಬೇಕು ಲೈಕ್ ಜಸ್ಟಿಫೈ ಮಾಡ್ತಿದ್ವಲ್ಲ ಆನ್ಸರ್. ಸೊ ಅದೇ ಪ್ರೊಸೀಜರ್ ಫಾಲೋ ಅಪ್ ಆಗುತ್ತೆ ಇಲ್ಲಿ. ಸೊ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9x² + 6x ಮೈನಸ್ 5 ಅಂತ. ಸೊ ಇಲ್ಲಿ ಎಕ್ಸ್ ಅಂತಂದರೆ ಏನಿದೆ ನೋಡಿ ಇಲ್ಲಿ ಮೇಲೆ ಈ ವ್ಯಾಲ್ಯೂವನ್ನು ತೊಗೋಬೇಕಿಲ್ಲ. ಎಫ್ ಆಫ್ ಸ್ಕ್ವೇರ್ ರೂಟ್ y + 6 ಮೈನಸ್ 1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 9 ಇಂಟು ಎಕ್ಸ್ ಪ್ಲೇಸಲ್ಲಿ ಸ್ಕ್ವೇರ್ ರೂಟ್ y + 6 ಮೈನಸ್ 1 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಇಂಟು ಎಕ್ಸ್ ಪ್ಲೇಸಲ್ಲಿ ಸ್ಕ್ವೇರ್ ರೂಟ್ y + 6 ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 5 ಅಂತ. ಇವಾಗ ನೋಡಿ ಇದು ಸಿಂಪ್ಲಿಫಿಕೇಶನ್ 9 ಇಂಟು ಸ್ಕ್ವೇರ್ ರೂಟ್ y + 6 ಮೈನಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ನೋಡಿ 3ಗೂ ಕೂಡ ಸ್ಕ್ವೇರ್ ಇರುತ್ತಲ್ಲ 9 ಆಯಿತು ಪ್ಲಸ್ ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ಸ್ಕ್ವೇರ್ ಇಲ್ಲಲ್ಲ 3 1s 3 2s. ಸೊ ಏನು ಬರುತ್ತೆ ಇಲ್ಲಿ 2 ಇಂಟು ರೂಟ್ y + 6 ಮೈನಸ್ 2 ಇಂಟು 1 is 2 ಮೈನಸ್ 5 ಆ್ಯಸ್ ಇಟ್ ಈಸ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ ಹೋಲ್ ಸ್ಕ್ವೇರ್ ಇದೆಯಲ್ಲ ಇಲ್ಲೇನು ಅಪ್ಲೈ ಆಗುತ್ತೆ ನಮಗೆ a ಪ್ಲಸ್ ಅಥವಾ a ಮೈನಸ್ b ಹೋಲ್ ಸ್ಕ್ವೇರ್ ಮೈನಸ್ ಇದೆಯಲ್ಲ ಇದು ರೂಟ್ y + 6 ಇದೆಯಲ್ಲ ಅದು a ಅಂತ. ಸೊ 1 ಇರೋದು b ಅಂತ. ಸೊ a ಮೈನಸ್ b ಹೋಲ್ ಸ್ಕ್ವೇರ್ ತೊಗೊಂಡಾಗ ಏನಾಗುತ್ತೆ ನಮಗೆ a² ಪ್ಲಸ್ b² ಮೈನಸ್ 2ab ಅಂತ. ಸೊ ಇಲ್ಲಿ ಏನಾಗುತ್ತೆ y ಈಸ್ ಈಕ್ವಲ್ ಟು ಇದು ಎಫ್ ಆಫ್ ಏನಿದೆ ಎಫ್ ಆಫ್ ರೂಟ್ y + 6 ಡಿವೈಡೆಡ್ ಮೈನಸ್ 1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 9 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಇದು ರೂಟ್ y + 6 ಹೋಲ್ ಸ್ಕ್ವೇರ್ a² ಪ್ಲಸ್ b² 1 ಸ್ಕ್ವೇರ್
ಮೈನಸ್ 2 ಇಂಟು ಎ ಬಿ, ಎ ಅಂತಂದರೆ ರೂಟ್ ವೈ ಪ್ಲಸ್ 6 ಇಂಟು 1 ಅಂತ, ಪ್ಲಸ್ 2 ಇಂಟು ರೂಟ್ ವೈ ಪ್ಲಸ್ 6 ಮೈನಸ್ 2 ಮೈನಸ್ 5 ಅಂದರೆ ಮೈನಸ್ 7. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ, ವೈ ಪ್ಲಸ್ 6, 1 ಸ್ಕ್ವೇರ್ ಅಂದರೆ ಪ್ಲಸ್ 1, 2 ಇಂಟು ರೂಟ್ ವೈ ಪ್ಲಸ್ 6 ಮೈನಸ್ 2 ಇಂಟು ರೂಟ್ ವೈ ಪ್ಲಸ್ 6 ಪ್ಲಸ್ 2 ಇಂಟು ರೂಟ್ ವೈ ಪ್ಲಸ್ 6 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 7. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ, ಎಫ್ ಆಫ್ ಸ್ಕ್ವೇರ್ ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ನೋಡಿ ಪ್ಲಸ್ 6 ಪ್ಲಸ್ 7 ಅಂದರೆ ಪ್ಲಸ್ 7 ಪ್ಲಸ್ 7 ಮೈನಸ್ 7 ಕ್ಯಾನ್ಸಲ್ ಆಯಿತು, ವೈ ಅಂತ ಬಂದು. ಸೊ ಇವಾಗ ಎಫನ್ನು ನಾವು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ ಅಂತ. ಸೊ ದೇರ್ ಫೋರ್ ಏನು ಬಂತು ಇವಾಗ, ಎಫ್ ಇನ್ವರ್ಸ್ ಆಫ್ ವೈ ಇದನ್ನೇ ಶೋ ಮಾಡೋಕ್ಕೆ ಹೇಳಿದ, ಈಸ್ ಈಕ್ವಲ್ ಟು ಏನಿದೆ, ಸ್ಕ್ವೇರ್ ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಅಂತ ಬಂತಲ್ಲ ಆನ್ಸರ್ ಇವಾಗ. ಸೊ ನೋಡಿ ಕ್ವಶನ್ ಏನಿತ್ತು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಿದೆ, ಕನ್ಸಿಡರ್ ಎಫ್ ಫ್ರಮ್ ಆರ್ ಪ್ಲಸ್ 2 ಟು ಮೈನಸ್ 5, ಇನ್ಫಿನಿಟಿ, ಕ್ಲೋಸ್ ಇಂಟರ್ವಲ್ ಓಪನ್ ಇಂಟರ್ವಲ್, given by f of x is equal to 9x square plus 6x minus 5. Show that f is invertible with f inverse of y is equal to root y plus 6 minus 1 divided by 3 ಅಂತ. So first 1 f of x1 is equal to f of x2. So is equal to ತಗೊಂಡಾಗ ನೋಡಿ f of x ಅಂದರೆ ಏನಿತ್ತು, 9x square plus 6x minus 5. ಸೊ ಅದನ್ನೇ x1 x2 ತಗೊಂಡಾಗ ಎರಡು ಈಕ್ವಲ್ ಮಾಡಿದಾಗ ನೋಡಿ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬಂತು, x1 is equal to x2. ಸೊ x1 is equal to x2 ಆದರೆ ಇಟ್ ಈಸ್ ಅ 1 ಫಂಕ್ಷನ್. ಅದೇ ಥರ ಆನ್ ಟು ಅಂತಂದಾಗ y is equal to f of x ಅಂತ ತಗೊಂಡು. ಸೊ y is equal to f of x ಅಂದರೆ ಏನಿದೆ ನಮಗೆ, 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5. ಸೊ ಇಲ್ಲಿ ನೋಡಿ ಎಕ್ಸನ್ನು ಸಪ್ರೇಟ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಕಾಮನ್ ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಏನನ್ನು ಯೂಸ್ ಮಾಡ್ಕೊತೀವಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಆ ಒಂದು ಫಾರ್ಮೆಟನ್ನು ಇಲ್ಲಿ ತೊಗೊಂಡಾಗ ನಮಗೆ ಎಕ್ಸನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಅದಕ್ಕೆ 9x ಸ್ಕ್ವೇರ್ ಅಂದರೆ 3x ಹೋಲ್ ಸ್ಕ್ವೇರು ಪ್ಲಸ್ 6x ಆಸ್ ಇಟ್ ಈಸು ಪ್ಲಸ್ 1 ವಿತ್ ಸ್ಕ್ವೇರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ನಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ತೊಗೋಬೋದು, ಮೈನಸ್ 5 ಆಸ್ ಇಟ್ ಈಸ್. ಇವಾಗ 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಏನಾಗುತ್ತೆ ನೋಡಿ, ಇಲ್ಲಿ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆಯಲ್ಲ, ಸೊ 9x ಸ್ಕ್ವೇರ್ ಅಥವಾ 3x ಹೋಲ್ ಸ್ಕ್ವೇರ್ ಕೂಡ ತೊಗೋಬೋದು. ಸೊ ಇಲ್ಲಿ ಏನಾಗುತ್ತೆ, 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ ಆಸ್ ಇಟ್ ಈಸ್ 1 ಸ್ಕ್ವೇರ್ ಅಂದರೆ 1 ಮೈನಸ್ 5. ಇವಾಗ y ಈಸ್ ಈಕ್ವಲ್ ಟು 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ 5 ಇಸ್ ಮೈನಸ್ 6. ಇವಾಗ ಎಕ್ಸನ್ನು ಸಪ್ರೇಟ್ ಮಾಡ್ಬೋದು, ಮೈನಸ್ 6 ಈ ಕಡೆ ಬಂದರೆ y ಪ್ಲಸ್ 6 3x ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಈ ಕಡೆ ತಗೊಂಡಾಗ ಸ್ಕ್ವೇರ್ ರೂಟ್, ಮತ್ತು 1 ಈ ಕಡೆ ತಗೊಂಡಾಗ ಮೈನಸ್ 1. ಸೊ 3 ಈ ಕಡೆ ತಗೊಂಡಾಗ ಡಿವಿಷನ್. ಸೊ ಎಕ್ಸ್ ಏನು ಬಂತು ನಮಗೆ, root y plus 6 minus 1 divided by 3 belongs to r plus. So it is a onto. So 1 onto ಆದಾಗ ಏನಾಗುತ್ತೆ, hence f is invertible. ಇವಾಗ invertible with f inverse of y ಅಂತ ಕೇಳಿದೆ. ಸೊ ಏನು ಮಾಡಬೇಕು, f of x ಇದೆಯಲ್ಲ 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5 ಕೊಟ್ಟಿರೋ ಫಂಕ್ಷನು. ಸೊ ಆ ಫಂಕ್ಷನಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಪುಟ್ ಮಾಡಬೇಕು. ಸೊ ಇಲ್ಲಿ ನೋಡಿ 9 ಇಂಟು ಎಕ್ಸ್ ಪ್ಲೇಸಲ್ಲಿ ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಇಂಟು ಎಕ್ಸ್ ಅಂತಂದರೆ ರೂಟ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 5. ಸೊ ಇವಾಗ 3 ಹೋಲ್ ಸ್ಕ್ವೇರ್ ಅಂದರೆ 9 ಆಯಿತು ಡಿನಾಮಿನೇಟರ್, 9 ಕ್ಯಾನ್ಸಲ್ ಆಗಿಬಿಟ್ಟು ರೂಟ್ ವೈ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 3 1 3 2 2 ಇಂಟು ರೂಟ್ ವೈ ಪ್ಲಸ್ 6 ನೋಡಿ ವೈ ಪ್ಲಸ್ 6ಗೆ ಮಾತ್ರ ರೂಟ್ ಇದೆ, ಸೊ 1ಗೆ ಇಲ್ಲಲ್ಲ. ಸೊ 2 ಇಂಟು 1 ಇಸ್ ಮೈನಸ್ 2 ಬಿಕಾಸ್ ಮೈನಸ್ ಇದೆ ಮೈನಸ್ 1. ಸೊ ಮೈನಸ್ 5 ಆ್ಯಸ್ ಇಟ್ ಈಸ್. ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಏನಾಗುತ್ತೆ, ರೂಟ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ ವೈ ಪ್ಲಸ್ 6 ಇಂಟು 1. ಸೊ ಇಲ್ಲಿ 1 ಅಂದರೆ ಅದೇ ಬರುತ್ತೆ, 1ಗೆ ಇನ್ನೇ ಮಲ್ಟಿಪ್ಲೈ ಮಾಡಿ ಪ್ಲಸ್ 2 ರೂಟ್ ವೈ ಪ್ಲಸ್ 6 ಆ್ಯಸ್ ಇಟ್ ಈಸ್ ಮೈನಸ್ 2 ಮೈನಸ್ 5 ಇಸ್ ಮೈನಸ್.
ಸೊ ಮೈನಸ್ 2√y ಪ್ಲಸ್ 6 ಪ್ಲಸ್ 2√y ಪ್ಲಸ್ 6 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲೇ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನು y ಪ್ಲಸ್ 6 ಪ್ಲಸ್ 1 ಇಲ್ಲಿ ಮೈನಸ್ 7. ಸೊ 6 ಪ್ಲಸ್ 1 ಇಸ್ 7 ಪ್ಲಸ್ 7 ಮೈನಸ್ 7 ಅಗೇನ್ ಕ್ಯಾನ್ಸಲ್. ಸೊ ಎಫ್ ಆಫ್ ರೂಟ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು y. ಸೊ ರೂಟ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3, ಎಫ್ ಅನ್ನು ಈ ಕಡೆ ತಗೊಂಡ್ರೆ ಎಫ್ ಇನ್ವರ್ಸ್. ಸೊ therefore f inverse of y is equal to root y plus 6 minus 1 divided by 3. ಸೊ ಇದು ಶೋ ಮಾಡೋಕೆ ಹೇಳಿದ ಇನ್ವರ್ಟಿಬಲ್ ಬಂತು. ಈ ಥರ ನೋಡಿ, ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಕನ್ಸಿಡರ್ f from r plus 2 to close interval 4 comma open interval infinity given by f of x is equal to x square plus 4 ಅಂತ ಇದೆ. ಶೋ that f is invertible with the inverse f inverse of f given by f inverse of y is equal to ಏನಾಗಬೇಕು, ರೂಟ್ y minus 4 ಅಂತ. ಸೊ ವೇರ್ r ಪ್ಲಸ್ ಏನಿದೆ ಈಸ್ ಅ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ. ಸೊ ಫಂಕ್ಷನ್ ಎಫ್ ಫ್ರಮ್ ಎಲ್ಲಿಂದ ಎಲ್ಲಿದೆ, r ಪ್ಲಸ್ 2 to 4 ಕಾಮ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ 4 ಓಪನ್ ಇಂಟರ್ವಲ್ ಇನ್ಫಿನಿಟಿ. ಸೊ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಅಂತ. ಸೊ ನಮ್ಗೆ ಗೊತ್ತು 1 ಅಂತಂದರೆ ಏನಿದೆ ನಮಗೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ, x1 ಈಸ್ ಈಕ್ವಲ್ ಟು x2. ಸೊ ಇಲ್ಲಿ ಫಸ್ಟು 1 ಫಂಕ್ಷನ್ 1 ಮತ್ತು ಆನ್2 ಎರಡು ಮಾಡಿದಾಗ ಇನ್ವರ್ಟಿಬಲ್ ಆಗುತ್ತೆ. ಎಫ್ 1 ಫಂಕ್ಷನ್ ಅಂದರೆ ಏನಾಗುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು x1 ಸ್ಕ್ವಯರ್ ಪ್ಲಸ್ 4 ಮತ್ತು ಎಫ್ ಆಫ್ x2 ತಗೊಂಡಾಗ ಎಫ್ ಆಫ್ x2 ಈಸ್ ಈಕ್ವಲ್ ಟು x2 ಸ್ಕ್ವಯರ್ ಪ್ಲಸ್ 4 ಅಂತ. ಸೊ ಇವಾಗ ಎಫ್ ಆಫ್ x1 is equal to f of x2. It implies x1 square plus 4 is equal to x2 square plus 4. So 4 cancel ಆಗುತ್ತೆ. ಸೊ ರಿಮೈನಿಂಗ್ ಇವಾಗ ಏನು ಬರುತ್ತೆ, x1 ಸ್ಕ್ವಯರ್ ಪ್ಲಸ್ x2 ಈಸ್ ಈಕ್ವಲ್ ಟು ಇದು x1 ಸ್ಕ್ವಯರ್ is equal to x2 square. ಸೊ ಇಲ್ಲಿ ಏನಾಗುತ್ತೆ ನಮಗೆ, ಇಟ್ ಇಂಪ್ಲೈಸ್ x1 is equal to x2. ನೋಡಿ, ಇದೇ ಇನ್ ಕೇಸು ರಿಯಲ್ ಟು ರಿಯಲ್ ಆಗಿದ್ದರೆ ಅವಾಗ ಏನಾಗುತ್ತೆ, ಮೈನಸ್ ಬರುತ್ತೆ. x1 is equal to x2 ಒಂದು, ಮತ್ತು ಇನ್ನೊಂದು x1 is equal to ಮೈನಸ್ x2 ಬರುತ್ತೆ. ಬಟ್ ಇಲ್ಲಿ r ಪ್ಲಸ್ 2 to 4 ಇನ್ಫಿನಿಟಿ ಇರೋದ್ರಿಂದ ಸೊ x1 is equal to x2. ದೇರ್ಫೋರ್ ಇಟ್ ಈಸ್ ಏನಾಗಿರುತ್ತೆ, ಇಟ್ ಈಸ್ 1 ಫಂಕ್ಷನ್ 1 ಅಥವಾ ಇನ್ಜೆಕ್ಟಿವ್ ಅಂತ ಕೂಡ ಹೇಳ್ತಾರೆ 1 ಫಂಕ್ಷನ್. ಸೊ ಆನ್ ಟು ಏನಾಗುತ್ತೆ, ಆನ್ ಟು ಫಂಕ್ಷನ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಏನಾಗುತ್ತೆ ಇವಾಗ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ. ಸೊ 4 ಈ ಕಡೆ ತಗೊಂಡ್ರೆ y minus 4 is equal to x square. So x is equal to square ಈ ಕಡೆ ತಗೊಂಡ್ರೆ root y minus 4. So this is belongs to r plus. ಸೊ ಏನಾಗುತ್ತೆ ಇದು ಆನ್ ಟು ಫಂಕ್ಷನ್. ಸೊ ಇದನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೂಡ ತಗೋಬೋದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್. ಏನಾಗುತ್ತೆ ಇವಾಗ, ದೇರ್ ಫೋರ್ ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ 1 ಮತ್ತು ಆನ್ ಟು ಆದಾಗ ಏನಾಗುತ್ತೆ, ಎಫ್ ಈಸ್ ಹೆನ್ಸ್ ಎಫ್ ಈಸ್ ಇನ್ವರ್ಟಿಬಲ್. ಸೊ ಎಫ್ ಇನ್ವರ್ಟಿಬಲ್ ಆಯಿತು. ಇವಾಗ ಏನು ಕೇಳ್ತಿದ್ದಾನೆ, ಅದು ಎಫ್ ಇನ್ವರ್ಸು ಏನು ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಏನಿದೆ ಫಂಕ್ಷನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ ನಮಗೆ, ಎಫ್ ಆಫ್ ಸ್ಕ್ವೇರ್ ರೂಟ್ ವೈ ಮೈನಸ್ 4 ಅಂತ ಈಸ್ ಈಕ್ವಲ್ ಟು ಎಕ್ಸ್ ಪ್ಲೇಸಲ್ಲಿ ಸ್ಕ್ವೇರ್ ರೂಟ್ ವೈ ಮೈನಸ್ 4 ಪ್ಲಸ್ 4
ಹೋಲ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಅಲ್ಲ. ಸೊ ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ? ವೈ ಮೈನಸ್ 4 ಪ್ಲಸ್ 4. ಸೊ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ? ಎಫ್ ಆಫ್ ರೂಟ್ ವೈ ಮೈನಸ್ 4 ಈಸ್ ಈಕ್ವಲ್ ಟು ವೈ ಅಂತ. ಸೊ ಇನ್ವರ್ಸ್ ತೊಗೊಂಡಾಗ ಏನಾಗುತ್ತೆ? ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈ ಮೈನಸ್ 4. ಸೊ ವೈ ಮೈನಸ್ 4 ಇನ್ನು ಯಾವುದಕ್ಕೆ ಈಕ್ವಲ್ ಇದೆ? ಎಕ್ಸ್, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ವೈ ಅಂತ ಕೂಡ ಹೇಳ್ಬೋದು. ಸೊ ಇನ್ವರ್ಸ್ ಫಂಕ್ಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಇವಾಗ ನೋಡಿ ಕ್ವಶನ್ ಏನಿದೆ ನೋಡೋಣ. ಫಂಕ್ಷನ್ನು ಎಫ್ ಫ್ರಮ್ ಆರ್ ಪ್ಲಸ್ 2 to 4, ಇನ್ಫಿನಿಟಿ, ಕ್ಲೋಸ್ ಇಂಟರ್ವಲ್ 4, ಓಪನ್ ಇಂಟರ್ವಲ್ ಇನ್ಫಿನಿಟಿ, ಗಿವ್ 1 by ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ. ಶೋ ದಟ್ ಎಫ್ ಈಸ್ ಎ ಇನ್ವರ್ಟಿಬಲ್ ಅಂತ ಕೇಳಿದ್ದ. ಮತ್ತು ವಿತ್ ಇನ್ವರ್ಸ್ ಎಫ್ ಇನ್ವರ್ಸ್ ಆಫ್ ಎಫ್ ಗಿವ್ 1 by ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 4. ಸೊ ಆರ್ ಪ್ಲಸ್ ಅನ್ನೋದು ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ. ಸೊ ಇವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ತೊಗೊಂಡ್ಬಿಟ್ಟು ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಬಂದರೆ ಅದೇನಾಗಿರುತ್ತೆ ನಮಗೆ? 1 1. ಸೊ ಇಲ್ಲಿ ಎಫ್ ಆಫ್ x1 ಮತ್ತು x2, ಎಫ್ ಆಫ್ x1 x1 ಸ್ಕ್ವೇರ್ ಪ್ಲಸ್ 4, ಎಫ್ ಆಫ್ x2 x2 ಸ್ಕ್ವೇರ್ ಪ್ಲಸ್ 4. ಸೊ ಇವಾಗ ನೋಡಿ ಎರಡನ್ನು ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ತೊಗೊಂಡಾಗ x1 ಈಸ್ ಈಕ್ವಲ್ ಟು x2 ಬಂತು. ಸೊ ಇಟ್ ಈಸ್ ಅ 1 1 ಫಂಕ್ಷನ್. ಆನ್ ಟು ಅಂತಂದರೆ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಸೊ ಎಕ್ಸ್ ಸಪ್ರೇಟ್ ಮಾಡಿದಾಗ ರೂಟ್ ವೈ ಮೈನಸ್ 4. ಸೊ ದಿಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ದಿಸ್ ಬಿಲಾಂಗ್ಸ್ ಟು ಏನಾಗಿರುತ್ತೆ? ಆರ್ ಪ್ಲಸ್. ಸೊ ಏನಾಗುತ್ತೆ ಇದು? ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ 1 1 ಆನ್ ಟು 2 ಅಂದರೆ ಹೆನ್ಸ್ ಎಫ್ ಈಸ್ ಎ ಇನ್ವರ್ಟಿಬಲ್. ಸೊ ಇವಾಗ ಎಫ್ ಇನ್ವರ್ಸ್ ಶೋ ಮಾಡೋಕ್ಕೆ ಹೇಳಿದಾನಲ್ಲ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಕೊಟ್ಟಿರೋ ಫಂಕ್ಷನ್ನು ಎಕ್ಸ್ ಪ್ಲೇಸಲ್ಲಿ ರೂಟ್ ವೈ ಮೈನಸ್ 4 ವ್ಯಾಲ್ಯೂ ಪುಟ್ ಮಾಡಿದ್ರೆ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 4. ಈ ಥರ ನೋಡಿ ಎಲ್ಲ ಕ್ವಶನ್ಸಿಗೂ ಏನಿದೆ? 1 1 ಮತ್ತು ಆನ್ ಟು ಬೈಸೆಕ್ಟಿವ್ ಅಂತ ಕೇಳ್ಬೋದು, ಅಥವಾ 1 1 ಆನ್ ಟು ಅಂತ ಕೇಳ್ಬೋದು. ಶೋ ದಟ್ ಅಂತ, ಅದೇ 1 1 ಆನ್ ಟು ಶೋ ದಟ್, ಚೆಕ್ ಅಂತ, ಚೆಕ್ ವೆದರ್ 1 1 ಆನ್ ಟು ಅಂತ. ಬಟ್ ಫಂಕ್ಷನ್ ಮಾತ್ರ ಡಿಫ್ರೆಂಟಾಗಿ ಕೊಡ್ಬೋದು. ಆಲ್ಮೋಸ್ಟ್ ಇದೇ ಫಂಕ್ಷನ್ಸ್ ರಿಪೀಟ್ ಆಗುತ್ತೆ, ಬಟ್ ಏನೋ ಒಂದು ವೇರಿಯಬಲ್ ಏನಾದ್ರು ಚೇಂಜ್ ಮಾಡ್ಬೋದು. ಬಟ್ ಇದೆಲ್ಲ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಕ್ವಶನ್ 5 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಲೆಟ್ ಎಫ್ ಡ್ಯಾಶ್ ಫ್ರಮ್ ಎನ್ ಟು R be a function defined as f dash of x is equal to 4x square plus 12x plus 15. Show that f from n to s, where s is a range of f, is invertible. Find the inverse of f ಅಂತ ಕೊಟ್ಟಿದೆ. ಸೊ ಇನ್ವರ್ಟಿಬಲ್ ಅಂತ ಶೋ ಮಾಡಿಬಿಟ್ಟು ಮತ್ತೆ ಎಫ್ ಇನ್ವರ್ಸ್ ಫೈಂಡ್ ಮಾಡಬೇಕು. ಸೊ ಫಂಕ್ಷನ್ ಎಫ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ, ಫ್ರಮ್ ನ್ಯಾಚುರಲ್ ಟು ರಿಯಲ್ ನಂಬರ್ ಅಂತ. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ಇಲ್ಲಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಸ್ಕ್ವಯರ್ ಪ್ಲಸ್ 12x ಪ್ಲಸ್ 15 ಅಂತ. ಸೊ ಇಲ್ಲೇನೂ ಕೂಡ 1 1 ಮತ್ತು ಆನ್ ಟು 1 1 ಏನಾಗಿರುತ್ತೆ? ಎಫ್ ಆಫ್ x1 ಮತ್ತು ಎಫ್ ಆಫ್ x2 ಫೈಂಡ್ ಮಾಡಿಬಿಟ್ಟು ಎರಡು ಈಕ್ವಲ್ ಮಾಡಿದಾಗ x1 ಈಸ್ ಈಕ್ವಲ್ ಟು x2 ಬರಬೇಕು. ಅವಾಗ ಏನಾಗುತ್ತೆ ನಮಗೆ? 1 1 ಫಂಕ್ಷನ್ ಆಗಿರುತ್ತೆ. ಇಲ್ಲಿ ನೋಡೋಣ, ಎಫ್ ಫಸ್ಟು 1 1 ಫಂಕ್ಷನ್, 1 1 ಫಂಕ್ಷನ್. ಸೊ 1 1 ಫಂಕ್ಷನ್ ತೊಗೊಂಡಾಗ ಎಫ್ ಆಫ್ x1 ಫೈಂಡ್ ಮಾಡಬೇಕು ಫಸ್ಟ್. ಸೊ ಇಲ್ಲಿ ಎಫ್ ಡ್ಯಾಶ್ ಇರೋದ್ರಿಂದ ಎಫ್ ಡ್ಯಾಶ್ ಆಫ್ x1 ಅಂತ ಈಸ್ ಈಕ್ವಲ್ ಟು 4x1 ಸ್ಕ್ವೇರ್ ಪ್ಲಸ್ 12x1 ಪ್ಲಸ್ 15. ಅದೇ ಥರ ಎಫ್ ಡ್ಯಾಶ್ ಆಫ್ x2 ತೊಗೊಂಡಾಗ 4x2 ಸ್ಕ್ವಯರ್ ಪ್ಲಸ್ 12x2 ಪ್ಲಸ್ 15 ಅಂತ. ಇವಾಗ ಎಫ್ ಡ್ಯಾಶ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x2, ಎಫ್ ಡ್ಯಾಶ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x2 ಅಂತ ತಗೋಣ. ಸೊ ಏನು ಬರುತ್ತೆ ಇವಾಗ? 4x1 ಸ್ಕ್ವೇರ್ ಪ್ಲಸ್ 12x1 ಪ್ಲಸ್ 15 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x2 ಅಂತಂದರೆ 4x2 ಸ್ಕ್ವಯರ್ ಪ್ಲಸ್ 12x2 ಪ್ಲಸ್ 15. ಸೊ ಇಲ್ಲಿ ಪ್ಲಸ್ 15 ಪ್ಲಸ್ 15 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನಮಗೆ? 4x1 ಸ್ಕ್ವೇರ್ ಪ್ಲಸ್ 12x1
ಈ ಕಡೆ ತಗೊಂಡಾಗ -4x2² -12x2 ಈಸ್ ಈಕ್ವಲ್ ಟು ಏನಾಗುತ್ತೆ 0. ಇಲ್ಲಿ x1² x2 ಸ್ಕ್ವೇರ್ ಒಂದು ಸೈಡ್ ತಗೊಳ್ಳೋಣ. 4x1² -4x2² ಪ್ಲಸ್ 12x1 -12x2 ಈಸ್ ಈಕ್ವಲ್ ಟು 0. ಸೊ ಇವಾಗ 4 ಕಾಮನ್ ತಗೊಂಡ್ರೆ ಇಲ್ಲಿ ಏನು ಬರುತ್ತೆ ರಿಮೈನಿಂಗು x1² -x2² ಪ್ಲಸ್ 12 ಕಾಮನ್ ತಗೊಂಡಾಗ x1 -x2 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ ಮತ್ತೆ a² -b² ಫಾರ್ಮುಲಾ ಇದೆಯಲ್ಲ, a² -b² ಈಸ್ ಈಕ್ವಲ್ ಟು ಏನಿದೆ a + b ಇಂಟು a - b ಅಂತ. ಸೊ ಇಲ್ಲಿ ಏನಾಗುತ್ತೆ 4 ಇಂಟು x1 + x2 ಇಂಟು x1 - x2 ಅಂತ, ಬಿಕಾಸ್ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ a² - b². ಸೊ ಪ್ಲಸ್ 12 ಇಂಟು x1 - x2 ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಎರಡರಲ್ಲಿ ಕಾಮನ್ ಏನಿದೆ ನಮಗೆ x1 - x2 ಅಂತ. x1 - x2 ಕಾಮನ್ ತಗೊಂಡ್ರೆ ರಿಮೈನಿಂಗ್ ಏನು ಬರುತ್ತೆ x1 - x2 ಇಂಟು ರಿಮೈನಿಂಗ್ 4 ಇಂಟು x1 + x2 ಇಲ್ಲಿ ರಿಮೈನಿಂಗ್ ಪ್ಲಸ್ 12 ಈಸ್ ಈಕ್ವಲ್ ಟು 0. ಸೊ ಈ ಟರ್ಮನ್ನು ಆ ಕಡೆ ತಗೊಂಡಾಗ ಡಿವಿಷನ್ 0 ಬೈ ಎನಿಥಿಂಗ್ ಈಸ್ 0. ಸೊ x1 - x2 ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಏನಾಗುತ್ತೆ x1 ಈಸ್ ಈಕ್ವಲ್ ಟು x2. ನೋಡಿ f ಆಫ್ x1 ಈಸ್ ಈಕ್ವಲ್ ಟು f ಆಫ್ x2 ತಗೊಂಡಾಗ ನಮ್ಗೆ ಏನು ಬಂತು x1 ಈಕ್ವಲ್ ಟು x2. ದೇರ್ ಫೋರ್ f ಈಸ್ 1 1. ಸೊ ನೋಡಿ x1 ಈಸ್ ಈಕ್ವಲ್ ಟು x2 ಬಂದರೆ ಏನಾಗಿರುತ್ತೆ 1 1 ಫಂಕ್ಷನ್. ಸಪೋಸ್ ನೆಗೆಟಿವ್ ಬಂದಾಗ ಆಗೋದಿಲ್ಲ. ಇವಾಗ ಆನ್ ಟು ಫಂಕ್ಷನ್ ಸೇಮ್ ಆನ್ ಟು ಫಂಕ್ಷನ್. ಸೊ ನೋಡಿ ಆನ್ ಟು ಫಂಕ್ಷನ್ ಅಂದರೆ ಏನು ತಗೊತೀವಿ y ಈಸ್ ಈಕ್ವಲ್ ಟು ಇಲ್ಲಿ f' ಆಫ್ ಕೊಟ್ಟಿದ್ದಾನಲ್ಲ y ಈಸ್ ಈಕ್ವಲ್ ಟು f' ಆಫ್ x ಅಂತ. ಸೊ y ಈಸ್ ಈಕ್ವಲ್ ಟು f' ಅಂತಂದರೆ ಏನಿದೆ ನಮಗೆ 4x² ಪ್ಲಸ್ 12x ಪ್ಲಸ್ 15. ಸೊ ಇಲ್ಲಿನೂ ಕೂಡ ನಾವೇನು ಸಪ್ರೇಟ್ ಮಾಡ್ತೀವಿ ಎಕ್ಸನ್ನು ಸಪ್ರೇಟ್ ಮಾಡ್ಕೊತೀವಿ. ಸೊ ಎಕ್ಸ್ ಸಪ್ರೇಟ್ ಮಾಡಿದ್ರೆ ಡೈರೆಕ್ಟಾಗಿ ಬರೋದಿಲ್ಲ, ಏನು ಮಾಡಬೇಕಿಲ್ಲಿ a + b² ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಇಲ್ಲಿ ಏನಾಗುತ್ತೆ y ಈಸ್ ಈಕ್ವಲ್ ಟು ನೋಡಿ 2x² ತೊಗೋಬೋದು, ಬಿಕಾಸ್ 4x² ಆಗುತ್ತೆ ಅದು 2x² ಪ್ಲಸ್ 2 ಇಂಟು ಇಲ್ಲಿ ಸ್ಪ್ಲಿಟ್ ಮಾಡಿದರೆ 2 ಇಂಟು 2 ಬಿಕಾಸ್ ನೋಡಿ 2x 2ab ಇರುತ್ತಲ್ಲ, a ಅಂದರೆ 2x ಇದೆ. ಸೊ ನಮಗೆ b ಏನು ಬರಬೇಕಿಲ್ಲಿ 3 ಅಂತ. ಸೊ ಪ್ಲಸ್ ಇಲ್ಲಿ ನೋಡಿ 15ಅನ್ನು ನಾನು 9 + 6 ಅಂತ ಸ್ಪ್ಲಿಟ್ ಮಾಡ್ಕೋಬೋದು, ಆವಾಗ ನನಗೆ 3² ಅಂತ ತೊಗೋಬೋದು. ಸೊ y ಈಸ್ ಈಕ್ವಲ್ ಟು 2x² ಪ್ಲಸ್ 6x ಒಂದು ನಿಮಿಷ, ಇದು 2 2 4 4 3 12 ಆಗುತ್ತೆ. ಸೊ 12x ನೋಡಿ ಇಲ್ಲಿ ಪ್ಲಸ್ 9ಅನ್ನು 3² ಅಂತ ಪ್ಲಸ್ 6 9 + 6 ಏನಾಗುತ್ತೆ ನಮಗೆ 15. ಸೊ ಇಲ್ಲಿ a + b² ಫಾರ್ಮುಲಾ ಏನಾಗುತ್ತೆ a² ಪ್ಲಸ್ b² ಪ್ಲಸ್ 2ab. ಹಂಗಿದ್ರೆ ಇದೇನಾಗುತ್ತೆ ನಮಗೆ ಬೇಸ್ಡ್ ಆನ್ ದ a + b² ಫಾರ್ಮುಲಾ ಅಂದರೆ 2x² ಪ್ಲಸ್ 12x ಪ್ಲಸ್ 3² ಈಸ್ ಈಕ್ವಲ್ ಟು ಏನಾಗುತ್ತೆ 2x ಪ್ಲಸ್ 3² 2x ಪ್ಲಸ್ 3² ಸೊ ಇಲ್ಲಿ ನೋಡಿ ಏನಾಗುತ್ತೆ y ಈಸ್ ಈಕ್ವಲ್ ಟು 2x ಪ್ಲಸ್ 3² ಪ್ಲಸ್ 6. ಸೊ ಇವಾಗ 1 ಬೈ 1 ಈ ಕಡೆ ಸೆಂಡ್ ಮಾಡೋಣ, x ಸಪ್ರೇಟ್ ಮಾಡ್ಬೋದು. y - 6 ಈಸ್ ಈಕ್ವಲ್ ಟು 2x ಪ್ಲಸ್ 3² ಸೊ ಇವಾಗ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ y - 6 ಈಸ್ ಈಕ್ವಲ್ ಟು 2x ಪ್ಲಸ್ 3. ಸೊ 3ಅನ್ನು ಈ ಕಡೆ ತಗೊಂಡಾಗ ಸ್ಕ್ವೇರ್ ರೂಟ್ y - 6 ನೋಡಿ ಪ್ಲಸ್ 3 ಈ ಕಡೆ ಬಂದರೆ -3 ಈಸ್ ಈಕ್ವಲ್ ಟು 2x. ಇವಾಗ x ಈಸ್ ಈಕ್ವಲ್ ಟು ಏನು ಬರುತ್ತೆ x ಈಸ್ ಈಕ್ವಲ್ ಟು ರೂಟ್ y - 6
minus 3 whole divided by 2. This is belongs to r plus. So ಇವಾಗ x ವ್ಯಾಲ್ಯೂ ಬಂತಲ್ಲ, ಇದು ಬಿಲಾಂಗ್ಸ್ ಟು r ಆದರೆ therefore it is ಅಥವಾ f is on to ಫಂಕ್ಷನ್. ಸೊ f is 1 1 ಮತ್ತು on to ಎರಡು ಆದಾಗ ಏನಾಗುತ್ತೆ ನಮಗೆ, hence f is invertible. hence f is ಅಥವಾ f dash ಇದೆಯಲ್ಲಿ, f dash is invertible. ಸೊ ಇವಾಗ ಇನ್ವರ್ಸ್ ಫೈಂಡ್ ಮಾಡೋಕೆ ಹೇಳ್ತಿದ್ದಾನೆ. ಇನ್ವರ್ಸ್ ಅಂತಂದರೆ ಫಂಕ್ಷನ್ ಏನಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಅಥವಾ ಎಫ್ ಆಫ್ ಎಕ್ಸ್ ಅಂತಲೂ ತಗೋಬೋದು. ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಂಕ್ಷನ್ ಏನಿದೆ 4x² ಪ್ಲಸ್ 12x ಪ್ಲಸ್ 15 ಅಂತ ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ, ಎಫ್ ಆಫ್ ಸ್ಕ್ವೇರ್ ರೂಟ್ y ಮೈನಸ್ 6 ಮೈನಸ್ 3 whole divided by 2 is equal to 4 into square root y minus 6 minus 3 divided by 2 whole square plus 12 into root y minus 6 minus 3 whole divided by 2 plus 15 ಅಂತ. ಸೊ ಸಿಂಪ್ಲಿಫೈ ಮಾಡಿಬಿಟ್ಟು ಇನ್ವರ್ಸ್ ಫೈಂಡ್ ಮಾಡಬೇಕು. ಇವಾಗ ನೋಡಿ, ಈಸ್ ಈಕ್ವಲ್ ಟು 4 ಆ್ಯಸ್ ಇಟ್ ಈಸ್, ಇಲ್ಲಿ ರೂಟ್ y ಮೈನಸ್ 6 ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತಂದರೆ ಏನಾಗುತ್ತೆ ನಮಗೆ 4 ಪ್ಲಸ್ 2 1 2 6 ಸೊ ಇಲ್ಲಿ 6 ಇಂಟು ರೂಟ್ y minus 6 minus 6 3 18 plus 15. ಸೊ ಇಲ್ಲಿ 4 4 ಕ್ಯಾನ್ಸಲ್ ಆಗುತ್ತೆ. 4 4 ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಇಲ್ಲಿ, ಎಫ್ ಆಫ್ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಮತ್ತೆ ಏನು ಯೂಸ್ ಆಗುತ್ತೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನೋಡಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಸೊ ಇಲ್ಲಿ ಏನಾಗುತ್ತೆ, ರೂಟ್ y ಮೈನಸ್ 6 ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3 3 9 ಮೈನಸ್ 2 ಇಂಟು 3 ಇಂಟು ರೂಟ್ y ಮೈನಸ್ 6 ಅಂದರೆ 6 ಇಂಟು ರೂಟ್ y ಮೈನಸ್ 6 ಪ್ಲಸ್ ಏನಿದೆ 6 ಇಂಟು ರೂಟ್ y ಮೈನಸ್ 6. ಇಲ್ಲಿ ನೋಡಿ ಏನು ಬರುತ್ತೆ, ಇದು 18 ಮೈನಸ್ 18 ಪ್ಲಸ್ 15 ಮೈನಸ್ 3. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ಮೈನಸ್ 6 ಇಂಟು ರೂಟ್ y ಮೈನಸ್ 6 ಪ್ಲಸ್ 6 ಇಂಟು ರೂಟ್ y ಮೈನಸ್ 6 ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ ಏನು ಬರುತ್ತೆ, y ಮೈನಸ್ 6 ಪ್ಲಸ್ 9, ಇಲ್ಲಿ ನೋಡಿ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ 3 ಮಾತ್ರ ರಿಮೈನಿಂಗ್. ಸೊ ಇವಾಗ ಏನು ಬರುತ್ತೆ, y ಈಸ್ ಈಕ್ವಲ್ ಟು y ಮೈನಸ್ 6 ಮೈನಸ್ 3 ಮೈನಸ್ 9 ಪ್ಲಸ್ 9. ಸೊ ಕ್ಯಾನ್ಸಲ್ ಆಗಿಬಿಟ್ಟು ಈಸ್ ಈಕ್ವಲ್ ಟು y ಮಾತ್ರ. ಸೊ ಇವಾಗ ನಾವು ಇದನ್ನು ಇನ್ವರ್ಸ್ ಅಂತ ತಗೋಬೋದು. ಸೊ ಎಫ್ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಫಸ್ಟು ಎಫ್ ಆಫ್ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು y. ಸೊ ಎಫ್ ಆ ಕಡೆ ತಗೊಂಡ್ರೆ ಏನಾಗುತ್ತೆ, ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y ಅಂತ. ಸೊ ನೋಡಿ ಇನ್ವರ್ಸ್ ಫಂಕ್ಷನ್ ಬಂತು. ಕ್ವಶನ್ ಏನಿತ್ತು ನೋಡೋಣ. ಇಲ್ಲಿ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ ಫಂಕ್ಷನ್ 4x² ಪ್ಲಸ್ 12x ಪ್ಲಸ್ 15 ಅಂತ. ಸೊ ಇದನ್ನು 1 1 ಮತ್ತು ಆನ್ ಟು ಅಂತ ಪ್ರೂವ್ ಮಾಡಬೇಕು, ಆವಾಗ ಇನ್ವರ್ಟಿಬಲ್ ಆಗುತ್ತೆ. ಶೋ ದ್ಯಾಟ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ ಕೇಳಿದ್ದಾನೆ. ಸೊ 1 1 ಅಂದರೆ ಎಫ್ ಡ್ಯಾಶ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x2. ಸೊ ಇವಾಗ ಎಫ್ ಡ್ಯಾಶ್ ಆಫ್ x1 ಅಂದರೆ 4x1² ಪ್ಲಸ್ 12x1 ಪ್ಲಸ್ 15, ಆಮೇಲೆ ಎಫ್ ಡ್ಯಾಶ್ ಆಫ್ x2 ಅಂತಂದರೆ 4x2 ಪ್ಲಸ್ 12x2 ಪ್ಲಸ್ 15 ಅಂತ.
ಸೊ ಎಫ್ ಡ್ಯಾಶ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x2 ತೊಗೊಂಡಾಗ ನೋಡಿ ಎರಡು ಸೈಡು 15 ಕ್ಯಾನ್ಸಲ್ ಆಯಿತು. ಸೊ 4x1² ಪ್ಲಸ್ 12x1 ಈ ಕಡೆ ಮೈನಸ್ 4x2² ಪ್ಲಸ್ 12x2 ಈ ಕಡೆ ತೊಗೊಂಡಾಗ ಮೈನಸ್. ಇವಾಗ 4 ಕಾಮನ್ ತೊಗೊಂಡ್ರೆ x1² ಮೈನಸ್ x2² ಪ್ಲಸ್ 12 ಇಂಟು x1 ಮೈನಸ್ x2 ಈಸ್ ಈಕ್ವಲ್ ಟು 0. ಇಲ್ಲಿ ಮತ್ತೆ ಏನು ಯೂಸ್ ಮಾಡ್ತೀವಿ, a² ಮೈನಸ್ b² ಫಾರ್ಮುಲಾ, a ಪ್ಲಸ್ b ಇಂಟು a ಮೈನಸ್ b. ಸೊ x1 ಪ್ಲಸ್ x2 x1 ಮೈನಸ್ x2 ಅಂತ. ಇಲ್ಲಿ ನೋಡಿ x1 ಮೈನಸ್ x2 ಎರಡರಲ್ಲಿ ಕಾಮನ್ ಇದೆ. ಸೊ ರಿಮೈನಿಂಗ್ 4 ಇಂಟು x1 ಪ್ಲಸ್ x2 ಪ್ಲಸ್ 12 ಈಸ್ ಈಕ್ವಲ್ ಟು 0. ಇವಾಗ x1 ಮೈನಸ್ x2 ಈಸ್ ಈಕ್ವಲ್ ಟು 0 ಬಿಕಾಸ್ ಈ ಟರ್ಮನ್ನು ಈ ಕಡೆ ಕಳಿಸ್ಕೊಂಡ್ರೆ 0 ಬೈ ಎನಿಥಿಂಗ್ ಈಸ್ 0. ಸೊ x1 ಈಸ್ ಈಕ್ವಲ್ ಟು x2 ಅಂದರೆ f ಈಸ್ 1 ಫಂಕ್ಷನ್. ಸೊ ಆನ್ ಟು ಅಂತಂದಾಗ y ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ x. ಸೊ y ಈಸ್ ಈಕ್ವಲ್ ಟು 4x² ಪ್ಲಸ್ 12x 15 ಈಸ್ ಪ್ಲಸ್ 15 ಇದೆ. ಇಲ್ಲಿ x ಸಪ್ರೇಟ್ ಮಾಡ್ಕೋಬೇಕಂದ್ರೆ ನಾವು ಇದನ್ನು ಯಾವ ಫಾರ್ಮಲ್ಲಿ ತೊಗೋಬೇಕು, 2x ಅಂದರೆ ಲೈಕ್ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ. 4x² ಅಂದರೆ 2x ಹೋಲ್ ಸ್ಕ್ವೇರ್. 12ನ್ನು ಸ್ಪ್ಲಿಟ್ ಮಾಡಿದಾಗ 2 ಇಂಟು a ಅಂದರೆ 2x ಇದೆ. ಸೊ b ಏನು ಬರಬೇಕು ನಮಗೆ 3² ಅಂತ. ಸೊ ಅದಕ್ಕೆ 15ಅನ್ನು 9 ಪ್ಲಸ್ 6 ಸ್ಪ್ಲಿಟ್ಟು ಮಾಡ್ಬೋದು, ಇಲ್ಲ ಸ್ಪ್ಲಿಟ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ ಅಂದರೆ ನಾವು ಎಕ್ಸ್ಟ್ರಾ ನಂಬರು ವಿತ್ ಅ ಸ್ಕ್ವೇರ್ ಎಡಿಷನ್ ಸಬ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು, ಎರಡನ್ನೂ ಮಾಡ್ಬೋದು. ಸೊ y ಈಸ್ ಈಕ್ವಲ್ ಟು ಏನಾಗುತ್ತೆ 2x² ಪ್ಲಸ್ 12x ಪ್ಲಸ್ 3², 9ಅನ್ನು ನಾವು 3² ತೊಗೋಬೋದು ಪ್ಲಸ್ 6. ಇವಾಗ ಈ ಫುಲ್ ಟರ್ಮ್ ಏನಾಗ್ಬಿಡುತ್ತೆ ನಮಗೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಬಿಕಾಸ್ ಆಫ್ ದ a ಪ್ಲಸ್ b ಹೋಲ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ. ಸೊ y ಈಸ್ ಈಕ್ವಲ್ ಟು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಇವಾಗ 6 1 ಬೈ 1 ಈ ಕಡೆ ತೊಗೊಳ್ಳೋಣ, y ಮೈನಸ್ 6 ಆಮೇಲೆ ಸ್ಕ್ವೇರ್ ರೂಟ್ ಈ ಕಡೆ ತೊಗೊಂಡಾಗ ರೂಟ್, ಆಮೇಲೆ ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3. ಸೊ x ವ್ಯಾಲ್ಯೂ ಏನು ಬಂತು ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್. ಸೊ ಇಟ್ ಈಸ್ ಅ ಆನ್ ಟು ಫಂಕ್ಷನ್. 1 ಆನ್ ಟು ಆದರೆ ಹೆನ್ಸ್ ಎಫ್ ಡ್ಯಾಶ್ ಈಸ್ ಇನ್ವರ್ಟಿಬಲ್. ಇವಾಗ ಇನ್ವರ್ಸ್ ಮಾಡಬೇಕಂದ್ರೆ ಎಕ್ಸ್ ಪ್ಲೇಸಲ್ಲಿ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಅಂತ ತಗೊಂಡು ನೋಡಿ 4 ಆ್ಯಸ್ ಇಟ್ ಈಸ್ ಎಕ್ಸ್ ಪ್ಲೇಸಲ್ಲಿ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. 12 ಇಂಟು ಎಕ್ಸ್ ಪ್ಲೇಸಲ್ಲಿ ಮತ್ತು ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಪ್ಲಸ್ 50. ಇವಾಗ ನೋಡಿ ಸ್ಕ್ವೇರ್ ಮಾಡಿದಾಗ 4 ಕ್ಯಾನ್ಸಲ್ ಆಗುತ್ತೆ. ಈ ಮೇಲ್ ನ್ಯೂಮರೇಟರ್ ಸ್ಕ್ವೇರ್ ಅಂದರೆ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲಿ 2 1 2 6. ಸೊ 6 ಇಂಟು ರೂಟ್ y ಮೈನಸ್ 6 6 ಇಂಟು 3 ಅಂದರೆ ಮೈನಸ್ 18 ಪ್ಲಸ್ 15 ಆ್ಯಸ್ ಇಟ್ ಈಸ್. ಇಲ್ಲಿ a ಮೈನಸ್ b ಹೋಲ್ ಸ್ಕ್ವೇರ್ ಯೂಸ್ ಮಾಡಿದಾಗ ರೂಟ್ y ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 9 ಬಿಕಾಸ್ a² ಪ್ಲಸ್ b² ಮೈನಸ್ 2ab ಅಂತ ಮೈನಸ್ 2 ಇಂಟು 2 ಇಂಟು 3 ಅಂದರೆ ನೋಡಿ b ಅಂದರೆ 3 ಇದೆ 6 ಮತ್ತು a ಅಂದರೆ ರೂಟ್ y ಮೈನಸ್ 6 ಪ್ಲಸ್ 6 ಇಂಟು ರೂಟ್ y ಮೈನಸ್ 6 18ಅಲ್ಲಿ 15 ಅಂದರೆ ಮೈನಸ್ 3 ಬಿಕಾಸ್ ಲಾರ್ಜೆಸ್ಟ್ ನಂಬರ್ಸ್. ಸೊ ಇವಾಗ ಏನಾಗುತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, y ಮೈನಸ್ 6 ಪ್ಲಸ್ 9 ಮೈನಸ್ 3. ಸೊ ಇವಾಗ ಮೈನಸ್ 6 ಮೈನಸ್ 3 ಮೈನಸ್ 9 ಪ್ಲಸ್ 9. ಸೊ ಎಫ್ ಆಫ್ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು y. ಸೊ ರೂಟ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y ಅಂತ. ನೋಡಿ ಇನ್ವರ್ಸ್ ಫಂಕ್ಷನ್ ಕೂಡ ಕೇಳಿದ್ನಲ್ಲ, ಸೊ ಇನ್ವರ್ಸ್ ಫಂಕ್ಷನ್ ಕೂಡ ಬಂತು. ನೋಡಿ ಇಲ್ಲಿ ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಅಂತ ಕೇಳಿ. ಸೊ ನೋಡಿ ಇಲ್ಲಿ ಎಷ್ಟು ಕ್ವಶನ್ಸ್ ಇದೆ 7 ಇದೆ. ಸೊ ಔಟ್ ಆಫ್ 7 1 ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು, 1 ಮತ್ತು ಆನ್ ಟು ಫಂಕ್ಷನ್ ಎರಡೂ ಗೊತ್ತಿದ್ರೆ ನೀವು ಈಸಿಯಾಗಿ 5 ಮಾರ್ಕ್ಸನ್ನು ತೆಗಿಬೋದು. ಯಾವುದರಲ್ಲಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.